ಶಂಕರ ಮಧ್ವ ರಾಮಾನುಜನ ಸ್ಮರಿಸೋ ಹಾಗೆ ಅವನನ್ನು ಸ್ಮರಿಸಬೇಕು. ಇವತ್ತು ತಿರುಮಲ ಕ್ಷೇತ್ರ ಇಷ್ಟು ಪ್ರಸಿದ್ಧವಾಗಿ ಇಷ್ಟು ಐಶ್ವರ್ಯಗಳ ನೆಲವೀಡಾಗಿದೆ ನಮ್ಮ ಹಿಂದೂ ಧರ್ಮದಲ್ಲಿ ಅಂದರೆ ಮೂಲ ಪುರುಷರು ಅವರು. ಅವರೆಲ್ಲ ಆ ಥರ ನಾಮ ಚಿಹ್ನೆಗಳನ್ನ ಇಟ್ಕೊಂಡು ಹೋದ್ರೆ ತನ್ನ ಮುಸಲ್ಮಾನ ಸೈನಿಕರನ್ನ ಬಿಟ್ಟು ನಾಲ್ಗೆಯಲ್ಲಿ ಅವ್ರ ನಾಮ ವಿಭೂತಿನೆಲ್ಲ ನೆಕ್ಕು ಅಂತ ಹೇಳೋದು. ದೇವಸ್ಥಾನದ ಆಭರಣಗಳನ್ನೆಲ್ಲ ತಗೊಂಡು ಹೋಗ್ಬಿಡೋಕೆ ಶುರುವಾಯಿತು. ನಮ್ಮ ಜನಾಂಗದ ಮೂಲ ಪುರುಷರ ನಾಶ ಆಗಿದ್ರಿಂದ ಭರದ್ವಾಜ ಗೋತ್ರದವರು ಅನಂತಾನ್ ಪಿಳ್ಳೆ ವಂಶ ಯಾರು ಆ ಹಬ್ಬನ ನಾವು ಮಾಡೋದಿಲ್ಲ. ಇದ್ರ ಬಗ್ಗೆ ನಾನು ಲೇಖನ ಬರೆದು ಪತ್ರಿಕೆ ಕೊಟ್ರೆ ಯಾವ ಪತ್ರಿಕೆನೂ ಅದನ್ನ ಪ್ರಿಂಟ್ ಮಾಡಲಿಲ್ಲ. ಅಲ್ಮೇಲ ಅಂತ ಒಂದು ಹುಡುಗಿನ ಎಲ್ಲ ಅತ್ಯಾಚಾರಗಳಾಗಿ ತಂದು ಬಿಸಾಡಿದ್ದು, ಒಂದು ಊಟಕ್ಕೆ ಅಂತ ಕರೆದ್ಬಿಟ್ಟು ಅದರಲ್ಲಿ ವಿಷ ಇಡೋದು, ಇದು ಎಂತ ಹೇಳಿತಾನ ಇವನು ಹುಲಿನ. ಯಾವುದೋ ಒಂದು ನಂಬಿಕೆ ನೀನು ಇಟ್ಕೊಂಡಿರ್ತೀಯ, ಆ ನಂಬಿಕೆನ ಬುಡು ಸಮೇತ ಕತ್ತರಿಸಾಕ್ಬಿಟ್ಟಾಗ ನೀನು ಏನು ಮಾಡ್ತೀಯ? ತಿರುಮಣ್ ಕಾಪಲ್ಲ ವಿಷತ್ತೋടെ ತಿರುಮಣ್ ಕಾಪ್ ಹೆಚ್ಕೋವಮ್ಮ, ದೀವಟಿಗೆ ಸಲಾಮ್ಗಾಗಿ ಕೊಡಲ್ಪಡುವ ತಸ್ತೀಕು ಅಂತ ಬರೀತಾರೆ. ಈ ಸಲಾಮ್ ಅನ್ನೋ ಪದ್ಯ ನಿಮಗೆ ದೇವಸ್ಥಾನದಲ್ಲಿ ಎಲ್ಲಿಂದ ಬಂತು? ನೀವು ಗೌರ್ಮೆಂಟ್ ಪತ್ರಗಳು ತೆಗೆದು ನೋಡೋದು ಎಲ್ಲ ಟಿಪ್ಪು ಪದಗಳೇ ಇದೆ. ಇವತ್ತು ಮುಜರಾಯಿ ಶಬ್ದ ಎಲ್ಲಿದು ಅಲ್ಲಿದು. ಮಗು ತನ್ನ ತಾಯಿ ತೊಡೆ ಮೇಲೆ ಮಲ್ಕೊಳ್ಬೇಕಾದ್ರೆ ಕೋರ್ಟ್ಗೆ ಹೋಗ್ಬೇಕು, ಆ ಪರಿಸ್ಥಿತಿ ಬಂದಿದೆ ಈಗ. ಎಷ್ಟೋ ಅದು ಅಲ್ಪನೋ ಬೃಹತ್ತೋ ಅದು ಬೇರೆ ಬೇರೆ. ಹಾಗೆ ಹನಿಗೂಡಿದ್ರೆ ಹಳ್ಳ ಅಂತ ಏನೋ ನಮ್ಮ ಕೈಲಾಗ್ತಾ ಇದೆ. 52 ಪುಸ್ತಕ ತಂದಿದ್ದೀರಲ್ಲ, ಹೀಗೆ ಇದು ವಿಶೇಷ ಅಲ್ವೇ? ಈ ಮಧ್ಯದಲ್ಲಿ ಶಿವಾಜಿ ಎಲ್ಲಿಂದ ಬಂದ? ಛತ್ರಪತಿ ಶಿವಾಜಿ ಇದೇನಾಯ್ತು ಅಂದ್ರೆ ನಮ್ಮ ವಿಶ್ವ ಹಿಂದೂ ಪರಿಷತ್ತಲ್ಲಿ ರಾಮಕೃಷ್ಣಯ್ಯ ಅಂತ ಇದ್ದಾರೆ. ಅವರು ಒಳ್ಳೆ ಬಹಳ ಹಿಂದೂ ಧರ್ಮದ ಬಗ್ಗೆ ಕಟ್ಟ ಅಭಿಪ್ರಾಯ ಇಟ್ಕೊಂಡಿರೋ ರಾಮಕೃಷ್ಣಯ್ಯ ಅವರು ಈ ತಮಿಳ್ ಪುಸ್ತಕ ನೋಡ್ಬಿಟ್ಟು ಅವ್ರಿಗೆ ಅದನ್ನ ಕನ್ನಡದಲ್ಲಿ ಮಾಡಬೇಕು. ತಮಿಳಲ್ಲಿ ಶಿವಾಜಿಯ ವಂಶಸ್ಥರು ಯಾರು ಈ ಮೂಲ ಲೇಖಕರು? ಏನಿವ್ರ ಹೆಸರು? ವೆಂಕಟರಾವ್ ಕಚ್ಚರೆ. ಎಲ್ಲಿರೋ ಇವರು ಇದರಲ್ಲಿ ತಮಿಳ್ನಾಡಿನವರೇನೆ, ತಂಜಾವೂರಿನವರು. ಅವರು ಅನೇಕ ಐತಿಹಾಸಿಕ ದಾಖಲೆಗಳ ಸಮೇತ ಇದನ್ನು ಕೊಟ್ಟಿದ್ದಾರೆ. ಶಿವಾಜಿಯ ಬಗ್ಗೆ ಅನೇಕ ಊಹಾಪೋಹ ಗ್ರಂಥಗಳು ತುಂಬಾ ಇದೆ. ಆದರೆ ಇದರಲ್ಲಿ ಈ ಗ್ರಂಥದ ವಿಶೇಷ ಏನು ಅಂದ್ರೆ ಎವ್ರಿ ವರ್ಡ್ ಹ್ಯಾಸ್ ಬಿನ್ ಡಾಕ್ಯುಮೆಂಟೆಡ್. ಎವ್ರಿ ವರ್ಡ್ ಇಸ್ ಅಥೆಂಟಿಕೇಟೆಡ್. ಅದಕ್ಕೆಲ್ಲ ಅವ್ರು ಸಾಕ್ಷಿ ಆಧಾರಗಳು ಪ್ರಮಾಣಗಳೆಲ್ಲ ಕೊಟ್ಬಿಟ್ಟಿದ್ದಾರೆ. ಐತಿಹಾಸಿಕವಾಗಿ ಅವರು ಇಡೀ ಭಾರತದಾದ್ಯಂತ ಸಂಚಾರ ಮಾಡಿ ದೊಡ್ಡ ದೊಡ್ಡ ಈ ಓರಿಯೆಂಟಲ್ ಲೈಬ್ರರೀಸ್ ಅಂಥ ಕಡೆಲೆಲ್ಲ ಏನೇನಿದೆ ಅದೆಲ್ಲ ಸಂಗ್ರಹ ಮಾಡಿ ಅದೆಲ್ಲ ಪ್ರಮಾಣ ಪೂರ್ವಕವಾಗಿ ಶಿವಾಜಿಯ ಒಂದು ಚರಿತ್ರೆ ಇದರಲ್ಲಿ ಇದೆ ಅನ್ನಿಸ್ದಾಗ ನಾನು ಅದನ್ನು ತಮಿಳಲ್ಲಿ ಓದಿದಾಗ ಅವ್ರು ರಾಮಕೃಷ್ಣ ಅವರು ಹೇಳಿದ್ರು, ಇದನ್ನು ಕನ್ನಡದಲ್ಲಿ ಮಾಡಿ ನಾವೆಲ್ಲ ಹೆಂಗೆ ಓದೋದು ತಮಿಳಲ್ಲಿ ಇದ್ರೆ ಅಂತ. ಆಯಿತು ಮಾಡ್ತೀನಿ ಅಂದ್ಬಿಟ್ಟು ನೀವೇನೋ ಬರೀ ವೇದಾಂತ ಗ್ರಂಥ ಆತ್ಮ ಪರಮಾತ್ಮ ಬರೀತಾ ಇದ್ದೀರಾ ಅಂದರು. ಆ ಆತ್ಮ ಪರಮಾತ್ಮನನ್ನ ಅರ್ಥಕೊಳ್ಳೋ ಹಾಗೆ ಒಂದು ಪರಿಸ್ಥಿತಿ ಭಾರತದಲ್ಲಿರೋದಕ್ಕೆ ಈ ಮಹಾಪುರುಷ ಕಾರಣವಾಗಿದ್ದಾನೆ. ಅವನನ್ನ ನಾವು ಬಿಟ್ಟು ಏನು ಮಾತಾಡೋದು? ಶಿವಾಜಿ ಇಲ್ಲದೆ ಇದ್ದಿದ್ರೆ ಆಗಿರೋದಲ್ವಾ? ಅದರಿಂದ ಅವನನ್ನು ನಾವು ಶಂಕರ ಮಧ್ವ ರಾಮಾನುಜನ ಸ್ಮರಿಸೋ ಹಾಗೆ ಅವನನ್ನು ಸ್ಮರಿಸಬೇಕು. ಬರಿತೀನಿ ಅಂತ ಹೇಳಿ ಬಹಳ ಒಳ್ಳೆ ಮಾತು ಹೇಳಿದ್ರಿ. ಈಗ ಆತ್ಮ ಮೋಕ್ಷ ವಿಚಾರ ಹೇಳೋದು, ವೇದಾಂತ ತತ್ವಗಳನ್ನು ಹೇಳೋರು ಅಷ್ಟೇ ಅಲ್ಲ ಆಚಾರ್ಯರು. ಛತ್ರಪತಿ ಶಿವಾಜಿ ಮಹಾರಾಜರು, ರಾಣಾ ಪ್ರತಾಪರು, ಸ್ವಾಮಿ ವಿವೇಕಾನಂದರು, ಇವರು ರಾಣಿ ಪದ್ಮಿನಿ ಅಹಲ್ಯಬಾಯಿ ಇಲ್ವಾ, ಎಂತೆಂಥವ್ರು ಇದ್ದಾರೆ. ನಾವು ಒಂದು ಸಣ್ಣ ಬಳ್ಳಿ ಮೇಲೆ ಹೇಳೋದಕ್ಕೆ ಒಂದು ಪುಟ್ಟ ಕಡ್ಡಿ ನೆಟ್ಟಿರ್ಬೋದು, ಆ ಕಡ್ಡಿ ಇಲ್ಲ ಅಂದ್ರೆ ಅದು ಮರದ ಮೇಲೆ ಹಬ್ಬುತ್ತಾ ಹೇಳಿ, ಆ ಕಡ್ಡಿನ ನಾವು ಸ್ಮರಿಸಬೇಕು. ಆ ರೀತಿ ಇವರೆಲ್ಲ ತುಂಬಾ ಎಷ್ಟು ಕೆಲಸ ರಾಜಕೀಯವಾಗಿ ತುಂಬಾ ದೊಡ್ಡ. ಹಾಗಾಗಿ ಶಿವಾಜಿ ಅಂದ್ರೆ ಅದನ್ನ ನಾನು ಅಷ್ಟೇ ಭಾವಪೂರ್ಣವಾಗಿ ಬರ್ದೆ. ಅನುವಾದನೂ ದೊಡ್ಡ ಪುಸ್ತಕನೇ ಇದು. ಹೌದು, ಅವ್ರನ್ನ ಅನುಮತಿ ಕೇಳಿದೆ. ಅವ್ರು ತುಂಬಾ ಸಂತೋಷದಿಂದ ಅನುಮತಿ ಕೊಟ್ರು, ಮಾಡಿ ನೀವು ಕನ್ನಡದಲ್ಲಿ ಅಂತ. ದೊಡ್ಡ ಪುಸ್ತಕ, ಮೂಲ ಲೇಖಕರು. ಎಷ್ಟು ಇದು 300 ಪುಟಕ್ಕೂ ಮೇಲೆ ಇದೆ. ಹೌದು, 150 ಪುಟ ಇದೆ. ಅದೇ ನನ್ನ ಸೊಸೆ ಪ್ರೂಫ್ ನೋಡಿದ್ಲು. ಹೌದಾ? ಹಾಗಾಗಿ ಪುಸ್ತಕ ಏನೋ ಒಂದು ರೂಪ ಬಂತು. ಶಿವಾಜಿಗೂ ಒಂದು ನಮಸ್ಕಾರ ನಮ್ಮ ಕಡೆಯಿಂದ, ನಿಮ್ಮ ಕಡೆಯಿಂದ, ಶ್ರೀ ವೈಷ್ಣವರ ಕಡೆಯಿಂದ. ಎಲ್ಲ ಯಾರ್ಯಾರು ಧರ್ಮ ಉಳಿಸಿದ್ದಾರೆ ಅವ್ರನ್ನೆಲ್ಲ ನಾವು ಹೇಳ್ಬೇಕಲ್ವಾ. ಇನ್ನೂ ನಡೀತಾ ಇದೆ ಇವಾಗ ವಾರ್ತಾಮಾಲೆ ಅನ್ನೋ ಒಂದು ಗ್ರಂಥ, ಪೂರ್ವಾಚಾರ್ಯಗಳ ವಾರ್ತೆಗಳ ಒಂದು ಸಂಗ್ರಹ. ಅಂದರೆ ನೀವು ಇದೆಲ್ಲ ನೀವು ಮಾಡ್ತಾ ಇರೋದು ನೋಡಿದ್ರೆ ಯಾವಾಗ ನೀವು ನಿದ್ದೆ ಮಾಡ್ತೀರಾ, ಯಾವಾಗ ನಿಮ್ಮ ಕೆಲಸಗಳು ಮಾಡ್ಕೋತೀರಾ? ಎಲ್ಲೂ ಹೊರಗಡೆ ಉದ್ಯೋಗಕ್ಕೆ ಹೋಗ್ಲಿಲ್ಲ ನೋಡಿ, ಮನೇಲಿ ಏನೋ ಅಡುಗೆ ಮಾಡೋದು, ಮನೆಯಲ್ಲಿ ಈ ಗೃಹೋದ್ಯೋಗಗಳೇನು ಸುಮ್ಮನೆ ಮಾಡಿದ್ದೀರಾ ನೀವು? ಮನೆ ಕೆಲಸ ಇರುತ್ತೆ. ಅಲ್ಲ, ಮನೆ ಕೆಲಸ ಅಂತ ಒಂದೇ ಅಲ್ಲ, ಈ ಓದೋದು, ಬರೆಯೋದು, ಉಪನ್ಯಾಸಗಳು ಮಾಡೋದು, ಪುಸ್ತಕ ಪ್ರಿಂಟ್ ಹಾಕೋದು ಎಲ್ಲ ನೀವೇ ಮಾಡ್ತಾ ಇದ್ದೀರಲ್ಲ ರಮ್ಮ. ಏನೋ ದೇವ್ರು ನಡೆಸ್ತಾ ಇದ್ದಾನೆ ಅಷ್ಟೇ. ಮಹಾಶಕ್ತಿ ನಿಮ್ಮಲ್ಲಿ ಆವಿರ್ಭಾವವಾಗಿದೆ ಅಂತ. ಏನೋ ಈ ಜ್ಞಾನ ಪಿಪಾಸುಗಳು ಯಾರಿದ್ದಾರೆ ಅವರ
ಅವ್ರು ಹಂಬಲಿಸ್ತಾರೆ, ಅವ್ರು ಹಂಬಲಿಸೋದು ನಮ್ಮ ಕೈಯಲ್ಲಿ ಕೆಲಸ ಮಾಡಿಸ್ತಾ ಇದೆ ಅಷ್ಟೇ. ಪರಮಾತ್ಮ ಆಚಾರ್ಯ ರಾಮಾನುಜರ ಒಂದು ಕೃಪೆ. ಎಲ್ಲ ಶಿವಾಜಿನೇ ಬರೀಲಿ, ರಾಮಾಯಣ ತನಿಶ್ಲೋಕನೇ ಬರೀಲಿ, ಆತ್ಮ ಪರಮಾತ್ಮ ವಿಚಾರಣೆ ಬರೀಲಿ, ಎಲ್ಲ ಅವರು ಇದು ಬಹಳ ಚೆನ್ನಾಗಿದೆ. ರಾಮಾಯಣ ತನಿಶ್ಲೋಕ ಭಿಕ್ಷೆ ಹಾಕಿದ್ದಾರೆ, ನಮ್ಮ ಜೋಳಿಗೆಲ್ಲ ಒಂದೆರಡು ಕಾಳು ಬಿದ್ದಿದೆ ಅಷ್ಟೇ. ಅಷ್ಟೇ ನಾವು ಹೇಳೋದು. ಹಾಗೆ ನಾನು ನಿಮ್ಮ ಬಗ್ಗೆನೂ ನನಗೆ ತುಂಬಾ ಹೆಮ್ಮೆ ಇದೆಪ್ಪ. ನಿಮ್ಮನ್ನ ನೋಡಿದಾಗ್ಲೆಲ್ಲ ನನಗೆ ರಾಮ್ ಶರ್ಮಾ ಫಸ್ಟ್ ನಿಮ್ಮನ್ನ ಪರಿಚಯ ಮಾಡಿ, ನೀವು ವಿವಾಹ ಆಗಿ ನಮ್ಮ ಜಗ್ಗು ಅವ್ರ ಮನೆಗೆ ಮೇಲ್ಕೋಟೆಗೆ ಬಂದಾಗ ನಿಮ್ಮನ್ನ ನೋಡಿದಾಗ್ಲೇನೆ ನನಗೇನೋ ಒಂಥರ ನಿಮ್ಮ ಬಗ್ಗೆ ಅಭಿಪ್ರಾಯ ಬಂತು. ಹಾಗಾಗಿ ಅವತ್ತಿಂದ ಇವತ್ತಿನವರೆಗೂ ನಿಮ್ಮ ಹತ್ರ ಅದೇ ಒಂದು ಸ್ನೇಹದ ಭಾವ ನನಗಿದೆ. ಪದೇ ಪದೇ ನಿಮ್ಮನ್ನು ಭೇಟಿ ಮಾಡದೇ ಇರಬಹುದು, ಹೌದು, ಆದ್ರೂ ನಾವೆಲ್ಲೋ ನೀವೆಲ್ಲೋ, ಆದ್ರೆ ಆ ಒಂದು ಒಂದೇ ದಿಕ್ಕಿನಲ್ಲಿ ಸೇತು ಇದೆ, ಅದೃಶ್ಯವಾದಂತಹ ಸೇತು ಇದೆ. ಅದಕ್ಕೆ ನೀವು ನಮ್ಮ ಸ್ಟುಡಿಯೋಗೆ ಬರ್ಬೇಕು ಅಂದಿದ ತಕ್ಷಣ ನಾನು ಇವತ್ತೇ ಕರೆದ್ರು ಬರ್ತೀನಿ ಅಂದ್ಬಿಟ್ಟೆ. ನಿಮ್ಮ ಬಗ್ಗೆ ಅಷ್ಟು ಇದೆಲ್ಲ ನಿಮ್ದು ಇಷ್ಟೆಲ್ಲ ನೀವು ಮಾಡಿರೋದ್ರ ಬಗ್ಗೆ ಹೇಳ್ತಾ ಹೋದರೆ ತುಂಬಾ ಆಗುತ್ತೆ. ಆದರೆ ಸೂಕ್ಷ್ಮವಾಗಿ ಒಂದು ರೀತಿಯಲ್ಲಿ ನಿಮ್ಮ ಪರಿಚಯ ಮಾಡಿಕೊಟ್ಟಿದ್ದೀರಾ. ಇದರ ಜೊತೆಗೆ ನನಗೆ ನೀವು ಈ ನಿಮ್ಮ ವಂಶಸ್ಥರು ಈ ಮೇಲುಕೋಟೆಯಲ್ಲಿ ಇದ್ದಂತಹ ಜನಗಳು, ಅದರಲ್ಲೂ ಆಚಾರ್ಯ ಪುರುಷರಾದಂಥವರು ಹೇಗೆ ಟಿಪ್ಪುವಿನ ಈ ಘಾತಕ್ಕೆ ಒಳಗಾದರು ಅನ್ನೋದ್ರ ಬಗ್ಗೆ ಹೇಳಿ. ಯಾಕೆಂದರೆ ನೀವು ಹೇಳಿದ್ರೆ ಅದಕ್ಕೊಂದು ಆಧಿಕಾರಿಕ ಸಂಬಂಧ ಇರುತ್ತೆ, ಸುಮ್ಮನೆ ಊಹಾಪೋಹ ಅಂತ ಹೇಳಿದ್ರಲ್ಲ ಅದಾಗೋದಿಲ್ಲ. ಹೌದು, ನೀವೇ ಹೇಳಿ ಅದನ್ನು. ಇದು ಆಗಿದ್ದು ಮೇಲ್ಕೋಟೆನಲ್ಲಿ ಅಲ್ಲ, ಮೊಟ್ಟ ಮೊದಲನೇ ಇದು ಇವಾಗಿನ ಎಲ್ಲ ಯೂಟ್ಯೂಬ್ ಚಾನಲ್ನಲ್ಲೂ ಈ ಹತ್ಯಾಕಾಂಡ ಮೇಲ್ಕೋಟೆಯಲ್ಲಿ ನಡೀತು, ಮೇಲ್ಕೋಟೆ ಜನರಿಗೆ ನಡೀತು, ಮೇಲ್ಕೋಟೆನವ್ರು ದೀಪಾವಳಿ ಆಚರಣೆ ಮಾಡೋಲ್ಲ ಇತ್ಯಾದಿಗಳು ತುಂಬಾ ಯೂಟ್ಯೂಬ್ನಲ್ಲಿ ಬರ್ತಾ ಇದೆ. ಅದು ಸತ್ಯ ಅಲ್ಲ. ಇದು ಏನು ಅಂದರೆ ನಮ್ಮ ಮಳೂರು ಇದೆಯಲ್ಲ, ಇಲ್ಲಿ ಬೆಂಗಳೂರು ಸಮೀಪ ಮಳೂರು, ಚನ್ನಪಟ್ಟಣ, ಅದರಿಂದ ಒಂದು 4 ಕಿಲೋಮೀಟರ್ ದೂರದಲ್ಲಿ ಇವಾಗ ಅದೇ ಟಿಪ್ಪುವಿನ ಕಾಲ, ಅದಕ್ಕಿಂತ ಒಂದು 50 ವರ್ಷಕ್ಕೂ ಮುಂಚೆ ಕೂಡ ಒಂದು ಅಗ್ರಹಾರ ಇತ್ತು. ಅದರ ಹೆಸರು ರಾಮಾನುಜಪುರಂ ಅಂತ. ಇವಾಗ ಅದರ ಹೆಸರು ಮಾರ್ಚನಹಳ್ಳಿ. ಇವಾಗಲೂ ಅಲ್ಲಿ ಇದೆ, ಊರಿದೆ ಮಾರ್ಚನಹಳ್ಳಿ ಅಂತ ಊರು. ಅದು ರಾಮಾನುಜಪುರಂ ಅಂತ ಅದಕ್ಕೆ ಮುಂಚೆ ಹೆಸರಿತ್ತು. ಅದು ಏನು ಅಂದರೆ ತಮಿಳುನಾಡು ಮತ್ತು ಶ್ರೀರಂಗಂ ತಿರುಪತಿ ಕಡೆಯಿಂದ ಈ ಮುಸಲ್ಮಾನರ ಕಾಲದಲ್ಲಿ ಏರ್ಪಟ್ಟ ಅನೇಕ ಹಾವಳಿಗಳಿಂದ ಸುಮಾರು ಜನ ಈ ಕಡೆಗೆ ಬಂದಾಗ ಅದರಲ್ಲಿ 2 ಅನಂದಾಳ್ವಾನ್ ವಂಶಕ್ಕೆ ಸೇರಿದವರು ಬಂದು ಅಲ್ಲಿ ಒಂದು ಅಗ್ರಹಾರ ಮಾಡಿ ಎಲ್ಲ ಜನರಿಗೆ ಒಂದು ನೆಲೆಯನ್ನು ಕೊಟ್ಟು ಒಂದು 600 ಕುಟುಂಬಗಳು ಅಲ್ಲಿ ಆಶ್ರಯ ಪಡ್ಕೊಂಡ್ರು. ಅಲ್ಲಿ ವೇದಾಧ್ಯಯನ ಇತ್ಯಾದಿಗಳೆಲ್ಲ ನಡೀತಾ ಇತ್ತು. ಅದರಲ್ಲಿ ಬಹುಪಾಲು ಈ ಅನಂದಾಣ್ ಪಿಳ್ಳೈ ವಂಶಕ್ಕೆ ಸೇರಿದವರು. ಈ ಅನಂದಾಳ್ವಾನ್ ಯಾರು ಅಂದ್ರೆ ರಾಮಾನುಜರ ಶಿಷ್ಯರು. ಅವರು ಶ್ರೀರಂಗಪಟ್ಟಣದ ಪಕ್ಕದಲ್ಲಿರೋ ಕಿರಂಗೂರ್ನವರು. ಅವರು ರಾಮಾನುಜರ ಅಪೇಕ್ಷೆ ಪಟ್ಟು ತಿರುಪತಿ ತಿರುಮಲ ದಿವ್ಯಕ್ಷೇತ್ರ ಪೂರ್ತಿ ಕಾಡಾಗಿ ಹೋಗ್ಬಿಟ್ಟಿದೆ, ಅಲ್ಲಿ ಆರಾಧನೆಗಳು ನಡೀತಾ ಇಲ್ಲ, ಇದು ಪುರಾಣ ಪ್ರಸಿದ್ಧ ಕ್ಷೇತ್ರ, ಆಳ್ವಾರ್ಗಳು ಗಾನ ಮಾಡಿದ ಕ್ಷೇತ್ರ, ಯಾರು ಅಲ್ಲಿ ಹೋಗಿ ನಿತ್ಯ ಕೈಂಕರ್ಯವನ್ನು ಮಾಡ್ತೀರಾ ಅಂತ ಅವರ ಒಂದು ದೊಡ್ಡ ಕಾಲಕ್ಷೇಪ ಗೋಷ್ಠಿಯಲ್ಲಿ ಕೇಳಿದಾಗ ಯಾರೂ ಹೋಗೋದಕ್ಕೆ ಅಲ್ಲಿನ ಆ ಕಾಡಿಗೆ ಹೋಗಕ್ಕೆ ಒಪ್ಕೊಳ್ಳಿಲ್ಲ. ಕೆಲವರಿಗೆ ಆಚಾರ್ಯರನ್ನ ಬಿಟ್ಟು ಹೋಗಕ್ಕೆ ಇಷ್ಟ ಇರಲಿಲ್ಲ. ಹೀಗೆ ಹಲವಾರು ಕಾರಣಗಳು. ಆಗ ಒಬ್ಬರು ಎದ್ದು ನಿಂತ್ಕೊಂಡು ತಮ್ಮ ಅನುಗ್ರಹ ಇದ್ದರೆ ನಾನು ಅಲ್ಲಿ ಹೋಗಿ ಶ್ರೀನಿವಾಸನ ಕೈಂಕರ್ಯ ಮಾಡಿ ಜೀರ್ಣೋದ್ಧಾರ ಮಾಡ್ತೀನಿ ಅಂತಂದರು. ತುಂಬ ಆನಂದ ಆಗ್ಬಿಡ್ತು ರಾಮಾನುಜಾಚಾರ್ಯರಿಗೆ. ಅವ್ರನ್ನ ಬಾಚಿ ಗಾಢಾಲಿಂಗನ ಮಾಡಿಕೊಂಡು, ನೀವು ಒಬ್ಬರೇ ಗಂಡಸು, ಆ ಕಾಡಲ್ಲಿ ಹೋಗಿ ಆ ಮಲೇರಿಯಾ ದಟ್ಟವಾದ ಕ್ರೂರ ಮೃಗಗಳ ಕಾಡಲ್ಲಿ ಹೋಗಿ ಪರಮಾತ್ಮನಿಗೆ ಕೈಂಕರ್ಯ ಮಾಡ್ತೀನಿ ಒಬ್ಬನೇ ಏಕಾಂಗಿಯಾಗಿ ಅಂತ ಹೇಳ್ತಾ ಇದ್ದೀರಾ, ಆಣ್ ಪಿಳ್ಳೈ ನೀನು ಪುರುಷ ಅಂತ ಕರೆದ್ರು. ಅವರು ಆನಂದ ಆಳ್ವಾನ್, ನಮ್ಮ ಕಿರಂಗೂರ್ನವರು, ಕರ್ನಾಟಕದವರು. ಆಮೇಲೆ ಅವರ ಗರ್ಭಿಣಿ ಆಗಿರೋ ಪತ್ನಿನೂ ಕರ್ಕೊಂಡು ತಿರುಪತಿಗೆ ಹೋಗಿ ಕಾಡೆಲ್ಲ ಕಡ್ದು ದೇವಸ್ಥಾನ ಮಾಡಿ ಒಬ್ಬರೇ ಅವ್ರ ಹೆಂಡತಿ ಅವರು ಪೂರ್ಣ ಜೀರ್ಣೋದ್ಧಾರ ಮಾಡಿ ಇವತ್ತು ತಿರುಮಲ ಕ್ಷೇತ್ರ ಎಷ್ಟು ಪ್ರಸಿದ್ಧವಾಗಿ ಎಷ್ಟು ಐಶ್ವರ್ಯಗಳ ನೆಲವೀಡಾಗಿದೆ ನಮ್ಮ ಹಿಂದೂ ಧರ್ಮದಲ್ಲಿ ಅಂದರೆ ಮೂಲ ಪುರುಷರು ಅವರು ಅನಂದಾಳ್ವಾನ್. ನಾವು ಆ ವಂಶದವರು, ಅನಂದಾಣ್ ಪಿಳ್ಳೆ ವಂಶದವರು. ನಮ್ಮ ಯಜಮಾನರು, ನನ್ನ ಮಗನ ಹೆಸರೇ ಅನಂದಾಳ್ವಾನ್ ಅಂತ. ಆ ಅನಂದಾಣ್ ಪಿಳ್ಳೆ 17ನೇ ಶತಮಾನಕ್ಕೆ ಸೇರಿದ್ದಲ್ವಾ, ಟಿಪ್ಪುಗಿಂತ ಮೊದಲು ಅಂತ ಹೇಳಿದ್ರೆ? ಅಲ್ಲ, ಇದು ಅನಂದಾಳ್ವಾನ್ ಮಾಡಿದ್ದು ರಾಮಾನುಜರ ಕಾಲದಲ್ಲಿ 1000 ವರ್ಷಕ್ಕೆ ಹಿಂದೆ. ಆಮೇಲೆ ಅವರ ವಂಶಸ್ಥರು ಕುನ್ನತ್ತೂರ್ ಅಯ್ಯನ್, ಆಮೇಲೆ ಅನಂದಾಣ್ ವರದಾಚಾರ್ಯರು, ಶ್ರೀನಿವಾಸಾಚಾರ್ಯರು ಅಂತೆಲ್ಲ ಆ ವಂಶಸ್ಥರೆಲ್ಲ ಬಂದರು.
ಅವರೆಲ್ಲ ಏನೇನೋ ಕಾರಣಾಂತರಗಳಿಂದ ಇಲ್ಲಿ ಬಂದು ಕರ್ನಾಟಕದಲ್ಲಿದ್ದು ಆಗ ಈ ಮೈಸೂರಿನ ಒಡೆಯರು ಅವರುಗಳಿಗೆ ಒಂದು ಅಗ್ರಹಾರವನ್ನು ಮಾಡಿಕೊಟ್ಟು ಅವರ ವಿದ್ವತ್ತನ್ನು ಗೌರವಿಸಿ ಅವ್ರನ್ನ ಆಸ್ಥಾನ ವಿದ್ವಾನ್ಗಳಾಗಿ ಇಟ್ಕೊಂಡು ಅದೆಲ್ಲ ಚರಿತ್ರೆಯಲ್ಲಿ ಇದೆ. ಆ ಚರಿತ್ರೆ ಪುಸ್ತಕ ಅದ್ರ ಬಗ್ಗೆ ಬರ್ದಿದ್ದೀರಾ ನೀವು? ಇಲ್ಲ, ನಾನು ಬರ್ದಿಲ್ಲ. ಮಂಡ್ಯಂ ಮಹಾಜನರ ಚರಿತ್ರೆ ಅಂತ ಜಟಾವಲ್ಲಭಂ ಶಿಂಗ್ರಯ್ಯಂಗಾರ್ ಅನ್ನೋರು ಪುಸ್ತಕ ಬರೆದಿದ್ದಾರೆ. ಆ ಜಟಾವಲ್ಲಭಂ ಶಿಂಗ್ರಯ್ಯಂಗಾರ್ ಬರೆದಿರೋ ಪುಸ್ತಕದಲ್ಲಿ ಇದೆಲ್ಲ ಇದೆ, ಇದೆಲ್ಲ ಹೇಳಿದ್ದಾರೆ. ಆಮೇಲೆ ಕೆಲವುದೆಲ್ಲ ಗೆಜೆಟ್ ಅಲ್ಲಿ ಸಿಗುತ್ತೆ ನಿಮಗೆ. ನಮ್ಮ ಕರ್ನಾಟಕದ ಒಡೆಯರ್ ಕಾಲದ ಗೆಜೆಟ್ ನೋಡಿದ್ರೆ ಅದರಲ್ಲಿ ಈ ವಿಷಯ ಕುರಿತು ನೀವು ಒಂದು ಸಣ್ಣ ಪುಸ್ತಕ ಬರೀಬಹುದು. ಬರೀ ನೋಡೋಣ. ಈಗ ಹೇಳಿದೀರಾ, ಅದು ಯಾಕಂದ್ರೆ ಅಥೆಂಟಿಕ್ ಇನ್ಫಾರ್ಮೇಶನ್ ನೀವು ಹೇಳಿದ್ರಲ್ಲ, ಏನೇನೋ ತುಂಬಾ ಇರುತ್ತೆ, ಗೊತ್ತಿರಲ್ಲ. ಆ ಅಗ್ರಹಾರದಲ್ಲಿ ಇದ್ದಂಥವ್ರು, ರಾಮಾನುಜಪುರಂ ಅಗ್ರಹಾರದಲ್ಲಿ ಇದ್ದಂಥವ್ರು, ಅವರು ಈ ಶ್ರೀರಂಗಪಟ್ಟಣ, ಮೇಲ್ಕೋಟೆ ಇತ್ಯಾದಿ ಕಡೆಗಳಿಗೆಲ್ಲ ಅವರು ಬರ್ತಾಯಿದ್ರು. ಅವರ ನೆಂಟರು ಇಷ್ಟರು, ದೇವಸ್ಥಾನ, ವೇದ ಪಾರಾಯಣ, ಗೋಷ್ಠಿ ಇತ್ಯಾದಿಗಳಿಗೆಲ್ಲ ಬರ್ತಾ ಇರುವಾಗ ಇವರ ಹೆಣ್ಮಕ್ಳನ್ನ ಬೇರೆ ಕಡೆ ಕೊಟ್ಟು ಮದುವೆ ಮಾಡೋದು ಇದೆಲ್ಲ ನಡೀತಾ ಇತ್ತಲ್ಲ. ಆವಾಗ ಈ ಟಿಪ್ಪುವಿನ ಹಾವಳಿ ತುಂಬ ಜಾಸ್ತಿ ಆಗ್ಬಿಡ್ತು. ಏನು ಅಂದರೆ ಈ ವಿಭೂತಿ ಆಗಲಿ ಅಥವಾ ನಾಮ ಇಟ್ಕೊಂಡಿರೋರಾಗಲಿ ಆ ಶ್ರೀರಂಗಪಟ್ಟಣದ ಸುತ್ತಮುತ್ತಲು ಈ ಮಳೂರು ಇದೆಲ್ಲ ಟಿಪ್ಪುವಿನ ಆಳ್ವಿಕೆಗೆ ಸೇರಿತಲ್ಲ. ಅವರೆಲ್ಲ ಆ ಥರ ನಾಮ ಚಿಹ್ನೆಗಳನ್ನ ಇಟ್ಕೊಂಡು ಹೋದರೆ ತನ್ನ ಮುಸಲ್ಮಾನ ಸೈನಿಕರನ್ನ ಬಿಟ್ಟು ನಾಲ್ಗೆಯಲ್ಲಿ ಅವ್ರ ನಾಮ ವಿಭೂತಿನೆಲ್ಲ ನೆಕ್ಕು ಅಂತ ಹೇಳೋದು. ತಮಿಳುನಾಡಲ್ಲೂ ಆಯ್ತು ಇದು, ರಾಮಸ್ವಾಮಿ ಕಾಲದಲ್ಲಿ ಅದು ಟಿಪ್ಪು ಕಾಲದಲ್ಲಿ ಇಲ್ಲಿ ನಡೀತು. ಆರಂಭಿತ ಇವರೆಲ್ಲ ಪಾಪ ಹಿಂಸೆ ಪಡೋರು. ಈ ರಾಮಾನುಜ ಅಗ್ರಹಾರದಲ್ಲಿದ್ದವರು, ಶ್ರೀರಂಗಪಟ್ಟಣದ ಅಗ್ರಹಾರ, ಮಳೂರು ಅಗ್ರಹಾರ, ಇದೆಲ್ಲ ಇವರೆಲ್ಲ ಈ ಹಿಂಸೆಗಳಲ್ಲ. ಇದಕ್ಕಿಂತ ಹೆಚ್ಚಿಗೆ ಏನಂದ್ರೆ ಹೆಣ್ಣುಮಕ್ಕಳ ಅಪಹರಣಗಳು ಆಗ್ತಾ ಇತ್ತು. ಇದನ್ನೆಲ್ಲ ಹೇಗೆ ಎಷ್ಟು ಅಂತ ತಡ್ಕೊಳ್ತಾರೆ. ದೇವಸ್ಥಾನದಲ್ಲಿ ಆರಾಧನೆಗೆ ಇವರು ಕಾವೇರಿನಲ್ಲಿ ಸ್ನಾನ ಮಾಡಿ ಹೋಗ್ತಾ ಇರ್ಬೇಕಾದ್ರೆ ಕುದುರೆನಲ್ಲಿ ವೇಗವಾಗಿ ಬಂದು ಇವ್ರ ಮೇಲೆ ಉಗುಳೋದು ಇವತ್ತಿಗೂ ನಡೀತಾ ಇದೆಯಲ್ಲ ಅವ್ರದ್ದು. ಈ ಥರ ಎಲ್ಲ ಆದಾಗ ಉಗಿಯೋದಿದೆಯಲ್ಲ ಅವ್ರಿಗೇನೋ ತುಂಬ ವಿಶೇಷ. ಹಲಾಲ್ ಮಾಡಬೇಕು, ಉಗಿಬೇಕು ಅಂತಾರಲ್ಲ, ಏನು ಮಾಡ್ತೀರಾ ಅವ್ರನ್ನ. ಇದೆಲ್ಲ ತುಂಬ ಆಗಿ ಇವ್ರುಗಳಿಗೆ ತುಂಬ ಕಷ್ಟ ಜಾಸ್ತಿ ಆಗೋಯ್ತು. ಕೊನೆಗೆ ಲಕ್ಷಮಣ್ಣಿನೂ ಮೈಸೂರಿನ ಅರಸೊತ್ತಿಗೆ ಲಕ್ಷಮಣ್ಣಿ ಮೂಲೆ ಗುಂಪು ಮಾಡಿ ಹೈದರಾಲಿ ಟಿಪ್ಪು ಮೇಲೆ ಬಂದು ಇವ್ರದ್ದೇ ಎಲ್ಲ ಕಡೆ ಆಗೋಗ್ಬಿಟ್ಟಾಗ ದೇವಸ್ಥಾನದ ಆಭರಣಗಳನ್ನೆಲ್ಲ ತೊಗೊಂಡು ಹೋಗ್ಬಿಡೋಕೆ ಶುರುವಾಯಿತು. ಇವರ ಟಿಪ್ಪುವಿನ ಮಕ್ಕಳನ್ನು ದೇವನಹಳ್ಳಿಲಿ ಒತ್ತೆ ಇಟ್ಟಾಗ ನಮ್ಮ ಮೇಲುಕೋಟೆ ಚಲವರಾಯ ಸ್ವಾಮಿ ಆಭರಣಗಳನ್ನೆಲ್ಲ ಅವ್ನು ಬಿಡಿಸ್ಕೊಳಕ್ಕೆ ತೊಗೊಂಡು ಹೋಗ್ಬಿಟ್ನಲ್ಲ. ಇವತ್ತು ಕೆಂಪಿನ ಸೆಟ್ ಮಾತ್ರ ಇದೆ, ಪಚ್ಚೆ ನೀಲಿ ಇಲ್ಲ, ಎಲ್ಲ ಹೋಯ್ತು. ಆ ಥರದ್ದೆಲ್ಲ ಆದಾಗ ಇವ್ರು ತುಂಬ ಸಹಿಸ್ಕೊಳಕ್ಕೆ ಆಗಲಿಲ್ಲ. ಆವಾಗ ಇವರಲ್ಲಿ ಎಲ್ಲರೂ ಅಲ್ಲ, ಕೆಲವರು, ಈ ಇಡೀ ಅಗ್ರಹಾರದಲ್ಲಿ 600 ಕುಟುಂಬ, ಶ್ರೀರಂಗಪಟ್ಟಣದಲ್ಲಿ ಅಗ್ರಹಾರ ಇತ್ತು, ಅಲ್ಲಿ 400 ಕುಟುಂಬಗಳು, ಈ ಥರ ಎಲ್ಲ ಸುತ್ತಮುತ್ತಲು ಮೈಸೂರು ರಾಜ್ಯದಲ್ಲಿ ಇದ್ದಂತಹ ಸ್ಮಾರ್ತರು, ಮಾಧೂರು, ಶ್ರೀವೈಷ್ಣವರು ಎಲ್ಲರದ್ದು ಕುಟುಂಬಗಳಿತ್ತು. ಅವ್ರಿಗೆಲ್ಲ ಇವ್ರದ್ದು ಹಿಂಸೆ ತಡ್ಕೊಳಕ್ಕಾಗ್ದೇನೆ ಎಲ್ಲರೂ ಅಲ್ಲ, ಕೆಲವರು ಬ್ರಿಟಿಷರ್ಗೆ ಒಂದು ಪತ್ರ ಬರೆದು ಬಿಡ್ತಾರೆ, ಇವನನ್ನು ಏನಾದರೂ ನೀವು ಮಾಡಬೇಕು ಅಂತ. ಅವ್ರಿಗೆ ಸಹಾಯ ಮಾಡಬೇಕು ಅಂತಲ್ಲ, ಗೊತ್ತಾಯ್ತು, ಇವನನ್ನ ದಮನ ಮಾಡಬೇಕು ಅನ್ನೋಕ್ಕೋಸ್ಕರ. ಈ ಕಾರಣ ಇಟ್ಕೊಂಡ್ಬಿಟ್ಟು ಅವನೇನು ಮಾಡ್ಬಿಟ್ಟ, ಈ ಎಲ್ಲ ಅಗ್ರಹಾರಗಳನ್ನು ನಿರ್ನಾಮ ಮಾಡೋ ಒಂದು ತೀರ್ಮಾನಕ್ಕೆ ಬಂದ್ಬಿಟ್ಟ. ಬಂದು ಒಂದು ದೀಪಾವಳಿಯ ಸಂದರ್ಭದಲ್ಲಿ ಶ್ರೀರಂಗಪಟ್ಟಣದ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಎಲ್ಲರನ್ನು ಊಟಕ್ಕೆ ಕರಿತೀನಿ ಅಂತ, ಊಟ ಭೋಜನ ಕೊಡ್ತೀನಿ, ರಾಜಭೋಜನ ಅಂತ ಹೇಳಿ ಕರೆದುಬಿಟ್ಟು ಅದರಲ್ಲಿ ವಿಷವನ್ನು ಹಾಕಿ ಇಡೀ 600 ಕುಟುಂಬದ ಜನನು ಸತ್ತರು. ಕೆಲವರನ್ನ ನರಸಿಂಹಸ್ವಾಮಿ ದೇವಸ್ಥಾನದ ಮುಂದೆ ಇದ್ದ ಹುಣಸೆ ಮರಗಳಿಗೆ ನೇಣು ಬಿಗಿದ್ಬಿಟ್ಟ. ಇಲ್ಲಿ ಒಂದು ಕೇಳ್ತೀನಿ, ಈಗ ಟಿಪ್ಪು ಅಷ್ಟೊಂದು ವಿರೋಧವನ್ನು ವ್ಯಕ್ತಪಡಿಸ್ತಾ ಇರುವಾಗ ನಿಮ್ಮ ಇರುವಿಕೆಗೆ, ನಿಮ್ಮ ಧರ್ಮಕ್ಕೆ, ನಿಮ್ಮ ಆಚಾರಕ್ಕೆ ಏನೋ ಅವನಿಗೆ ಬೇಕಾಗಿಲ್ಲದೆ ಇರೋದು, ಅವನು ಕರೆದ ಅಂತ ಇವ್ರು ಹೋಗ್ಬೋದು. ಅವನು ಕರೀಲಿಲ್ವಲ್ಲ, ಬೇರೆಯವ್ರ ಮೂಲಕ ಯಾರು ನಂಬಿಕಸ್ಥರೋ ಅವರ ಮುಖಾಂತರ ಕುಟಿಲ ತಂತ್ರ ಮಾಡಿ ಕರೆಸಿದ್ದು. ಅದೇ ಅವನು ಕರೆದ್ರೆ ಯಾರು ಹೋಗ್ತಾರೆ, ದುಷ್ಟ ಅನ್ನವನ್ನ ಯಾರು ತಿಂತಾರೆ, ಇನ್ನೊಬ್ಬರ ಮೂಲಕ ಕರೆಸಿ ಮಾಡಿ ಕೆಲವ್ರನ್ನ ಅಲ್ಲಿ ನರಸಿಂಹಸ್ವಾಮಿ ದೇವಸ್ಥಾನ ಶ್ರೀರಂಗಪಟ್ಟಣದಲ್ಲಿ ಇದೆಯಲ್ಲ, ಅಲ್ಲಿನ ಮುಂದಿರುವ ಹುಣಸೆ ಮರಗಳಿಗೆ ನೇಣು ಹಾಕಿಸಿದ. ಕೆಲವರು ನೇಣು ಹಾಕಿಸ್ಕೊಂಡ್ರು, ಕೆಲವರು ವಿಷ ತಿಂದು ಹೋದ್ರು. ಒಟ್ಟಿನಲ್ಲಿ ಆ ಸತ್ತ ಕುಟುಂಬಗಳಲ್ಲಿ ಬಹುಭಾಗ 80% ಅನಂತಾಣ್ ಪಿಳ್ಳೆ ವಂಶಸ್ಥರು. ಅಯ್ಯೋ, ಭಾರದ್ವಾಜ ಗೋತ್ರದವರು. ಪ್ರಧಾನ ಶ್ರೀರಂಗಪಟ್ಟಣದ ಅಗ್ರಹಾರ,
ಮತ್ತೆ ಮಳೂರು ಅಗ್ರಹಾರ, ಈ ಕಡೆ ಹೊಂದಲಗೆರೆ ಅಂತಿದೆ, ಅಲ್ಲಿ ಕೆಲವರು ಇದ್ರು ಹೌದಾ? ಶ್ರೀ ವೈಷ್ಣವರು. ಹೊಂದಲಗೆರೆ ಅಗ್ರಹಾರ, ಎಲ್ಲ ಅಗ್ರಹಾರಗಳು, ಹೊಂದಲಗೆರೆ, ಇದು ರಾಮಾನುಜಪುರ, ಮಾಪುರ, ಶ್ರೀರಂಗಪಟ್ಟಣ, ಮಳೂರು, ಸುತ್ತಮುತ್ತಲು ಅರಕೆರೆ ಅಂತ ಒಂದಿದೆ ಈ ಕಡೆ ಮೈಸೂರು ಕಡೆ, ಅಲ್ಲಿದ್ರು. ಈ ಎಲ್ಲರೂ ಸುಮಾರು ಜನ ಈ ಅನಂದಾನ್ ಪಿಳ್ಳೆ ವಂಶಸ್ಥರು ಎಲ್ಲರೂ ಅವತ್ತು. ಸೊ ನಿಮ್ಮ ವಂಶ ಅದು. ನೀರು ತುಂಬ ಹಬ್ಬ, ನರಕ ಚತುರ್ದಶಿ, ಅದು ಇಟ್ ಇಸ್ ನಾಟ್ ಎ ಸೂಯಿಸೈಡ್, ಇಟ್ಸ್ ಎ ಜೆನೋಸೈಡ್. ಯಾಕೆಂದ್ರೆ ಜನಾಂಗದ ಹತ್ಯೆ ಆಯ್ತಲ್ಲ ಅಲ್ಲಿ ಲೀಲಾ ಅವರೇ. ಅದು ಒಬ್ಬ ಮನುಷ್ಯ ಸತ್ರೆ ಅದು ನೀವು ಅವನಿಗೆ ಮರಣದಂಡನೆ ಅಂತ ಹೇಳ್ಬೋದು. ಇಡೀ ಜನಾಂಗ ಸಾವಿರ ಜನ ಅದು ಜನಾಂಗ ಹತ್ಯಾಕಾಂಡ. ಅದು ನಮ್ಮ ಜಲಿಯನ್ ವಾಲಾಬಾಗ್ ಆಗಿದ್ದಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಇದೆ ಹೇಳಿ? ಆಗಿದೆ ಅಂಥದ್ದು ನಮ್ಮ ಕಾಶ್ಮೀರದಲ್ಲಿ ನಡೀತಲ್ಲ ಆ ರೀತಿ ಜನೋಸೈಡ್. ಇದು ಜನಾಂಗದ ಒಂದು ಹತ್ಯೆ. ಆ ವಂಶಸ್ಥರು ಯಾರ್ಯಾರಿದ್ದಾರೆ ಅವರಿಗೆಲ್ಲ ಅದು ಬ್ಲ್ಯಾಕ್ ಡೇ, ಕರಾಳ ದಿನ. ಖಂಡಿತ. ಯಾಕೆ ಅಂತ ಹೇಳಿದ್ರೆ ಒಬ್ರಿಬ್ರಲ್ಲ, ಎಲ್ಲ ಅತ್ತಿಗೆ, ಬಾವ, ಮೈದ್ನ, ತಮ್ಮ, ಎಲ್ಲ ಇಡೀ ಜನಾಂಗನೇ ಹೋಗ್ಬಿಟ್ರಲ್ಲ, ಹೇಳ ಹೆಸರಿಲ್ದಂಗೆ. ವಂಶಗಳೇ ಇಲ್ವಲ್ಲ. ಇವಾಗ ಅದಿದ್ದರೆ ಇವತ್ತು ಏನಿಲ್ಲ ಅಂದ್ರೆ ಎಷ್ಟು ವಂಶಗಳು ಮುಂದಿನ ಜನ್ರೇಷನ್ ಬರಬೇಕಾಗಿತ್ತು, ಇಲ್ವೇ ಇಲ್ವಲ್ಲ. ಇವತ್ತು ಎಲ್ಲ ಒಂದು 20 ಫ್ಯಾಮಿಲಿ ಇದೆಯೇನು, ಅಷ್ಟೂ ಇಲ್ಲ. ಆನಂದ್ ಆಳ್ವಾರ್ ಫ್ಯಾಮಿಲಿ ನೋಡಿ. ಅದರಲ್ಲೂ ಕೀಳ್ನಾಟ ಹಿಂಗಾರು, ಮಂಡ್ಯ ಹಿಂಗಾರು, ಅದರಲ್ಲಿ ಒಂದು ಸ್ವಲ್ಪ ಎಲ್ಲೋ ತಿರುಪತಿ ಕಡೆನಲ್ಲಿ ಕೆಲವು ಅನಂದಾನ್ ಪಿಳ್ಳೆ ವಂಶಸ್ಥರಿದ್ರು, ಅವ್ರದ್ದು ತಿರುಮಲೆ ಅನಂದಾನ್ ಪಿಳ್ಳೆ ಅಂತ ಕೆಲವು ಉಳ್ಕೊಂಡಿದೆ. ಇಲ್ಲಿ ಕರ್ನಾಟಕದಲ್ಲಂತೂ ತುಂಬ ಇವನಿಂದ ಹೋಗ್ಬಿಡು. ನಮಗದು ಕರಾಳ ದಿನ, ಮೂಲೋತ್ಪಾಟನೆ ಮಾಡಿಬಿಟ್ಟ ಇವನು. ಅಗ್ರಹಾರ ಇಲ್ಲ, ಹೋಯ್ತು. ಅಲ್ಲಿ ಒಂದು ಪುಟ್ಟ ನೋಡಿ, ಅವನ ಜಯಂತಿ ಮಾಡುತ್ತಲ್ಲ ಈ ಸರ್ಕಾರ, ಎಂಥ ನಿರ್ಲಜ್ಜ ಸರ್ಕಾರ. ಈ ಅನಂದ ಆಳ್ವಾನ್ ಬಂದು ತಿರುಪತಿನಲ್ಲಿ ದೇವಸ್ಥಾನ ಜೀರ್ಣೋದ್ಧಾರ ಮಾಡಿದ್ರಿಂದ ಇವ್ರಿಗೆಲ್ಲ ಕುಲದೈವ ವೆಂಕಟರಮಣ ಸ್ವಾಮಿ, ತಿರುವೆಂಕಟಮುಡಿಯಾನ್, ಶ್ರೀನಿವಾಸ. ಈ ರಾಮಾನುಜಪುರದಲ್ಲಿ ಒಂದು ಶ್ರೀನಿವಾಸನ ಪ್ರತಿಷ್ಠೆ ಮಾಡಿ ಇಟ್ಕೊಂಡಿದ್ರು. ದೇವಸ್ಥಾನ ಎಲ್ಲ ಹೊಡೆದಾಕ್ಬಿಟ್ರು. ಈಗ ನಾವು ನಮ್ಮ ಇವಾಗ ಒಂದು 10 ವರ್ಷದ ಹಿಂದೆ ತಿರ್ಗಾ ವಂಶದವರೆಲ್ಲ ಸೇರಿ ಒಂದು ಪುಟ್ಟ ದೇವಸ್ಥಾನ ಇವಾಗ ಕಟ್ಟಿದ್ವಿ. ದೇವರಿತ್ತು, ಅದು ಮತ್ತೆ ಮೂರ್ತಿ ನಿಲ್ಲಿಸಿ ಅದಕ್ಕೆ ದೇವಸ್ಥಾನ ಕಟ್ಟಿದ್ವಿ ನಾವು. ಇವಾಗ ಮತ್ತೆ ಸಣ್ಣ ದೇವಸ್ಥಾನ ಮಾಡಿ ಅದೇ ಕೆಲಸ ನಮಗೆ, ಅವ್ರು ಹೊಡೆಯೋದು ನಾವು ಕಟ್ಟೋದು. ಏನ್ ಮಾಡ್ತೀರಾ? ಈ ರೀತಿ ಆಗಿದ್ರಿಂದ ಆ ದೀಪಾವಳಿಯ ಇವತ್ತಿಗೂ ನಿಂತಿಲ್ಲ ಅದು. ರಾಮ ಮಂದಿರದ ವಿಚಾರಕ್ಕೆ ಒಂದಷ್ಟು ಜನ ಬುರ್ಕಾ ಹಾಕ್ಕೊಂಡು ತಟ್ಟೆ ತಟ್ಕೊಂಡು ಮಾಡ್ತಾ ಇದ್ದಾರೆ. ತೋಡೆಂಗೆ ರಾಮ ಮಂದಿರ್ ತೋಡೆಂಗೆ. ಇವತ್ತಿಗೂ ನಿಂತಿಲ್ಲ, ಭಜನೆ ಮಾಡ್ತಾ ಇದ್ದಾರೆ. ಏನು ಮಾಡ್ತಾ ಇದೆ ನಮ್ಮ ಸರ್ಕಾರಗಳು? ನಾನು ಈ ಕರ್ನಾಟಕಕ್ಕೆ ಕೇಳ್ತಾ ಇಲ್ಲ, ಸೆಂಟ್ರಲ್ ಗೌರ್ಮೆಂಟ್ ಏನು ಮಾಡ್ತಾ ಇದೆ? ನಮ್ದು ಅರಣ್ಯ ರೋಧನ ಅಂತ ಹೇಳ್ಬೋದು. ಯಾರು ನಮ್ದು ತೋಡನೆ ಕೇಳಿಯೇ ಬನ ಹೈ ದೇವಸ್ಥಾನ ಇವರು ಹೊಡೆಯಕ್ಕೆ. ಅವತ್ತು ಕರಾಳ ದಿನ ಆದ್ರಿಂದ ನಮಗೆ ದೀಪಾವಳಿ. ನಮ್ಮ ಜನಾಂಗದ ನಾಶ ಆಗಿದ್ದು, ಮೂಲ ಪುರುಷರ ನಾಶ ಆಗಿದ್ರಿಂದ ಆ ವಂಶಸ್ಥರು ಯಾರು ಕೂಡ ಹಬ್ಬ ಮಾಡೋಲ್ಲ. ಅಂದರೆ ಈಗ ನೀವು ಹೇಳೋದು ಕೇಳಿದ್ರೆ ಆ ವಂಶಸ್ಥರು ಕೆಲವರು ಮೇಲ್ಕೋಟೆಯಲ್ಲಿದ್ದು ಅವರುಗಳು ಕೂಡ ಹಬ್ಬ ಮಾಡದೇ ಇರೋದ್ರಿಂದ ಮೇಲ್ಕೋಟೆನವರು ಅಂತ ಬಂದ್ಬಿಟ್ಟಿದೆ. ಆದರೆ ಈ ಭಾರದ್ವಾಜ ಗೋತ್ರದವರು ಕರೆಕ್ಟ್, ಆ ಜನಾಂಗದ ಮುಂದಿನ ವಂಶದವರು ಇವಾಗ ಯಾರಿದ್ದೀವಿ, ಅದರ ಕಾಂಟೆಕ್ಸ್ಟ್ ಕರೆಕ್ಟಾಗಿ ಹೇಳಿದ್ದೀರಾ. ಇವಾಗ ನಾವು ಯಾರು ಭರದ್ವಾಜ ಗೋತ್ರದವರು, ಅನಂದಾನ್ ಪಿಳ್ಳೆ ವಂಶಸ್ಥರು ಯಾರು, ನಮ್ಮ ಎಸ್ಪೆಷಲಿ ಮಂಡ್ಯ ಮೈಂಗಾರ ಆಗಿರೋರು ಯಾರು ಆ ಹಬ್ಬನ ನಾವು ಮಾಡೋದಿಲ್ಲ. ಆಮೇಲೆ ಇವಾಗಿನ ತನಕ ಅದು ಮಾಡ್ಕೊಂಡ್ ಬಂದಿದೀವ. ನಾವು ಅವತ್ತು ಬಾಗ್ಲಿಗೆ ರಂಗೋಲಿ ಹಾಕಲ್ಲ, ಅವತ್ತು ಹಬ್ಬ. ಹೌದು, ನಾವು ಅವತ್ತು ಬಾಗ್ಲಿಗೆ ರಂಗೋಲಿ ಹಾಕಲ್ಲ. ನಮ್ಮ ಮನೆಯಲ್ಲಿ ನಮ್ಮ ಹಬ್ಬದ ಆಚರಣೆ ಇಲ್ಲ. ಹಬ್ಬ ಇರಬಹುದು. ನಮ್ಮ ಯಜಮಾನ್ರ ಕಡೆಯವರು ಅನಂದಾನ್ ಪಿಳ್ಳೆ. ನಮ್ಮ ತಾಯಿ ಮನೆಯಲ್ಲಿ ಹಬ್ಬ ಉಂಟು. ನಮ್ಮ ತಾಯಿ ಮನೆಯಲ್ಲಿ ದೀಪಾವಳಿ, ನರಕ ಚತುರ್ದಶಿ, ನೀರು ತುಂಬ ಹಬ್ಬ, ಕಡುಬು ಎಲ್ಲ ಉಂಟು. ನಾನು ಅಲ್ಲಿಂದ ಮದುವೆ ಆಗಿ ಇಲ್ಲಿ ಬಂದ್ಮೇಲೆ ಇಲ್ಲಿಲ್ಲ. ನನಗೆ ಇದು ಯಾಕೆ ಇವ್ರು ಹಬ್ಬ ಮಾಡಲ್ಲ ಅನ್ನೋದು ನನಗೆ ಗೊತ್ತಾಗ್ತಿರ್ಲಿಲ್ಲ. ಮೊದಲು ವಯಸ್ಸು ಚಿಕ್ಕದು. ಆಮೇಲೆ ಈ ಚರಿತ್ರೆ ಎಲ್ಲ ಗೊತ್ತಾದಾಗ ನಮ್ಮ ನಾದ್ನೀರು, ನಮ್ಮ ಯಜಮಾನ್ರಿಗಿಂತ 20 ವರ್ಷ ದೊಡ್ಡವರು ಅಕ್ಕ ಇದ್ರು. ಅವರೆಲ್ಲ ಏನು ಅಂದ್ರೆ ಟಿಪ್ಪು ನಾಶ ಪೋಹ ಅಂತ ನೆಟ್ಟಿಗೆ ಮುರಿಯೋರು. ಆಯ್ತಲ್ಲ, ನಮ್ಮನ್ನ ನಾಶ ಮಾಡ್ಬಿಟ್ಟು ನೆಟ್ಟಿಗೆ ಮುರಿಯೋರು ಮನೆಯಲ್ಲಿ. ಆಮೇಲೆ ಇವತ್ತು ಯಾರು ದೀಪ ಹಚ್ಚಬೇಡಿ, ಬಾಗಿಲಲ್ಲಿ ದೀಪ ಇಡಬೇಡಿ, ಹೊಸ ಬಟ್ಟೆ ಹಾಕೋಬೇಡಿ. ಯಾಕೆ ಅಂದರೆ ಆ ಟಿಪ್ಪುಗೆ ನಾವು ಬಾಗಿಲಲ್ಲಿ ದೀಪ ಹಚ್ಚಿ ಹಬ್ಬ ಮಾಡಿದ್ರೆ ಟಿಪ್ಪು ಸದ್ಗತಿಗೆ ಹೋಗ್ಬಿಡ್ತಾನೆ. ಅವನಿಗೆ ಸದ್ಗತಿ ಸಿಗಬಾರ್ದು, ನೀವು ಹಬ್ಬ ಮಾಡಬೇಡಿ. ಈ ಥರ ಮನೆಯಲ್ಲಿ ನಮಗೆ ದೊಡ್ಡ ಅಂದರೆ ಅವ್ರ ಭಾಷೆಯಲ್ಲಿ ಪಾಪ ಅವ್ರು ಹೇಳೋರು ಅಲ್ಲಲ್ಲ, ಇರೋ ವಿಚಾರ ಹೇಳಿದ್ರು ಅವರೆಲ್ಲ ಪಾಪ ದೊಡ್ಡವರು, ವಯಸ್ಸಾದವರು. ಅವ್ರು ಹೇಳೋದೇನಂದ್ರೆ ಇವತ್ತು ಬಾಗಿಲಲ್ಲಿ ದೀಪ ಇಡಬೇಡಿ, ಮಾಡಬೇಡಿ, ಹೊಸ ಬಟ್ಟೆ ಹಾಕೋಬೇಡಿ. ದ್ವೇಷ ಅಷ್ಟು ಆ ದ್ವೇಷ ಇರಲಿ, ನಿಮ್ಮ ಆಳಕ್ಕೆ ಎಷ್ಟು ಇಳಿದಿದೆ ಅದು ಅಂತ.
ಇಡೀ ವಂಶಗಳೇ ನಿರ್ವಂಶ ಆಯ್ತು ಅಂತ ಹೇಳಿದ್ರೆ ಅದೇನು ಸುಮ್ಮನೆ ನೋವು ನೋಡಿ ಇವಾಗ ಎಷ್ಟು ವರ್ಷಗಳಾಗೋಯ್ತು, ಸಬ್ ಕಾನ್ಶಿಯಸ್ ಲೆವೆಲ್ಗೆ ಇಳಿದಿದೆ. 400-500 ವರ್ಷ ಆದ್ರೂ ಕೂಡ ಇವತ್ತಿಗೂ ನಾವು ಹಬ್ಬ ಮಾಡಲ್ಲ ಅಂದ್ರೆ ಆ ರಕ್ತಗತವಾಗಿ ಆ ನೋವು ಎಷ್ಟು ಬಂದಿದೆ ನೋಡಿ. ನೆನಪು ಹೇಗಿರುತ್ತೆ? ಇವತ್ತಿಗೂ ನಾವು ಮಾಡಲ್ಲ. ಭಾವಸ್ಥಿರಾಣಿ ಜನನಾಂತರ ಪರವಾಗಿಲ್ಲ. ಸೌಹೃದಾನಿ ನಮಗೆ ಅಂತ. ತುಂಬಾ ಕಷ್ಟ ಏನಾಗ್ತಿತ್ತು ಅಂದ್ರೆ ನಮ್ಮ ಮಕ್ಕಳದು, ನನ್ನ ಮಗಳು ಎಲ್ಲಾರು ಪಕ್ಕದ ಮನೇಲಿ ಪಟಾಕಿ ಹಚ್ತಾರೆ. ಕಾಳಿದಾಸ ಬೇರೆ ಕಾಂಟೆಕ್ಸ್ಟ್ ಅಲ್ಲಿ ಹೇಳ್ತಾನಲ್ಲ, ಭಾವಸ್ಥಿರಾಣಿ ಜನನಾಂತರ ಸೌಹೃದಾನಿ. ಎಷ್ಟು ಹಾಗೆ ಆ ಭಾವ ಎಲ್ಲಿ ಹೋಗುತ್ತೆ ಆ ವಂಶದ್ದು, ಆ ಆಳದಲ್ಲಿ ಇಳಿದು ಇವತ್ತಿಗೂ ಕೂಡ ಮಾಡದೇ ಇರೋ ಹಾಗೆ ಇವತ್ತಿಗೂ ನಾವು ಯಾರು ನಮ್ಮ ಸುಮಾರು ಫ್ಯಾಮಿಲಿ ನೋವು ಅನುಭವಿಸಿರ್ಬೇಕು. ಇಲ್ಲ, ಯಾರ ಫ್ಯಾಮಿಲಿನಲ್ಲೂ ಮಾಡಲ್ಲ. ಜನ್ಮಾಂತರಕ್ಕೂ ನಮಗೆ ಪ್ರಾಬ್ಲಮ್ ಆಗ್ತಿತ್ತು, ನಮಗೆ ಸ್ವಲ್ಪ ಅರ್ಥ ಆಗ್ತಿತ್ತು. ನಮ್ಮ ಮಕ್ಕಳು ಪಕ್ಕದ ಮನೇಲಿ ಪಟಾಕಿ ಹಚ್ತಾರೆ, ನನ್ನ ಫ್ರೆಂಡ್ ಹೊಸ ಬಟ್ಟೆ ಹಾಕೊಂಡಿದ್ದಾನೆ, ನೀನು ನನಗೂ ಹಾಕು, ನನಗೂ ದೀಪ ಹಚ್ಚು ಅಂದ. ಎಷ್ಟು ಅಂತ ನನ್ನ ಮಗಳು ಏನೋ ಸ್ವಲ್ಪ ಜೋರು ಮಾಡಿ ಮನೇಲಿ ಕೂರ್ಸವೆ, ನನ್ನ ಮಗ ಪಕ್ಕದ ಮನೆ ಬಾಗಿಲ ನಿಂತ್ಕೊಂಡು ನಂಗೊಂದು ಪಟಾಕಿ ಕೊಡೋ, ನಂಗೊಂದು ಪಟಾಕಿ ಕೊಡೋ. ಎಷ್ಟು ಅವಾಗ ನಾವು ನೋವು ಅನುಭವಿಸಿದೀವಿ ಗೊತ್ತಾಗಲಿಲ್ಲ. ಪ್ರಾಕ್ಟಿಕಲಿ ಆ ಮಕ್ಳಿಗೆ ಹೇಳಿದ್ರೆ ಅರ್ಥ ಆಗಲ್ಲ. ಅದು ಹೋಗಿ ಪಕ್ಕದ ಮನೆ ಬಾಗಿಲ ನಿಂತ್ಕೊಂಡು ನಂಗೊಂದು ಸುರ್ಸುರ್ ಬತ್ತಿ ಕೊಡೋ, ನಂಗೊಂದು ಪಟಾಕಿ ಕೊಡೋ ಅಂತ ಕೇಳುವಾಗ ನಮಗೆ ಎಷ್ಟು ಅಭಿಮಾನಕ್ಕೆ ಅಡ್ಡಿ ಬರುತ್ತೆ. ನಮಗೆ ಎಷ್ಟು ನೋವಾಗೋದು ಗೊತ್ತಾ. ಹೊಡೆದು ಮನೆಗೆ ಕರ್ಕೊಂಬರ್ಬೇಕಾಗ್ತಿತ್ತು ನನ್ನ ಮಕ್ಕಳನ್ನ. ಖಂಡಿತ ಎಷ್ಟು ನೋವಾಗುತ್ತೆ. ಆವಾಗ ನಾನೇನು ಮಾಡ್ತಾಯಿದ್ದೆ, ಈ ಮನೇಲಿ ಇದ್ದು ತಾನೇ ಇದೆಲ್ಲ ಪ್ರಾಬ್ಲಮ್ಮು. ದೇವಸ್ಥಾನಕ್ಕೆ ಇವತ್ತು ಹಬ್ಬ, ದೇವಸ್ಥಾನಕ್ಕೆ ಹೋಗಬೇಕು, ದೇವ್ರಿಗೆ ನಮಸ್ಕಾರ ಮಾಡೋಕ್ಕೆ ಅಂತ ಮಕ್ಕಳನ್ನ ಕರ್ಕೊಂಡು ಯಾವುದಾದ್ರೂ ಒಂದು ದೇವಸ್ಥಾನಕ್ಕೆ ಹೋಗ್ಬಿಡು. ಅಲ್ಲಿ ದೇವ್ರ ಮುಂದೆ ಪಟಾಕಿ ಗಿಡಾಕಿ ಹಚ್ತಾರಲ್ಲ, ನೋಡ್ಕೊಂಡು ಹೆಂಗೋ ಮಕ್ಕಳು ಬಂದ್ಬಿಡು ಅಂತ. ಹಾಗೆ ನಾವು ಇದೆಲ್ಲ ಅನುಭವಿಸಿದ್ದೀವಿ. ಮತ್ತೆ ಆ ಮಕ್ಕಳು ಪಕ್ಕದ ಮನೆ ಬಾಗಿಲ ನಿಂತ್ಕೊಂಡು ನಂಗೆ ಒಂದು ಪಟಾಕಿ ಕೊಡು ಅಂತ ಬೇಡುವಾಗ ಎಷ್ಟು ಬೇಜಾರಾಗುತ್ತೆ. ನೀವು ಆ ಮಕ್ಕಳಿಗೆ ಏನು ಹೇಳ್ತೀರಾ? ನೀವು ಅರ್ಥೈಸೋಕ್ಕಾಗುತ್ತಾ ಇದನ್ನು? ಈಗ ಮಕ್ಕಳು ದೊಡ್ಡವರಾದ್ಮೇಲೆ ಇವಾಗ ಅವ್ರಿಗೆ ಅರ್ಥ ಆಗಿದೆ. ಇವಾಗ ಅವರು ಬೇಡಮ್ಮ ನಾವು ಮಾಡೋದು ಬೇಡ. ಹೌದಾ? ಮಾಡಲ್ಲ. ಆದರೆ ಈಗ ನನ್ನ ಮೊಮ್ಮಗು ಇದೆಯಲ್ಲ, ಅದು ನಾಳೆ ಅದನ್ನೇ ರಿಪೀಟ್ ಮಾಡುತ್ತೆ. ಈಗ ನನ್ನ ಮಗ ಇವಾಗ ಬೇಡ ಅನ್ಬೋದು, ಮಗಂಗೆ ಹುಟ್ಟಿರೋ ಮಗು ಅದು ಇವಾಗ ಅದೇ ಮಾಡುತ್ತೆ ಮುಂದಕ್ಕೆ. ಯಾಕೆ ಹಬ್ಬ ಇಲ್ಲ ಅನ್ನತ್ತೆ, ನಾವೇನು ಮಾಡೋದು? ಇದೇ ಕಥೆನೇ ರಿಪೀಟ್ ಇಷ್ಟೆಲ್ಲ ಆದಮೇಲೆ ನಮ್ಮ ಫ್ಯಾಮಿಲಿನಲ್ಲೇ ನಡೆದಿರೋದು. ನಮ್ಮ ಮಾವನವರು ಅತ್ತೆಯವರು ಹಿಂದಿನ ತಲೆಮಾರಲ್ಲಿ ಅಲಮೇಲ ಅಂತ ಒಂದು ಆಗ್ತಾನೆ ಮದುವೆ ಆಗಿ ಶ್ರೀರಂಗಪಟ್ಟಣಕ್ಕೆ ಬಂದಿದ್ದು ಹುಡುಗಿ, 14-15 ವರ್ಷದ್ದು ಹುಡುಗಿನ ಕಾವೇರಿಯಿಂದ ಬರುವಾಗ ಎತ್ಕೊಂಡು ಹೋಗ್ಬಿಟ್ಟು ಎಲ್ಲ ಅತ್ಯಾಚಾರಗಳಾಗಿ ತಂದು ಬಿಸಾಡಿದ್ದು ಒಂದು ಬ್ಲ್ಯಾಕ್ ಕಡೆ ಸಾಯಿಸೇ ಬಿಟ್ರ. ಹಾಗಾಗಿ ನಮ್ಮ ಮನೆಗಳಲ್ಲಿ ಯಾವ ಹೆಣ್ಮಗು ನಿರಂತರವಾಗಿ ಹೆಣ್ಮಗು ಹುಟ್ಟಿದ್ರು ಅಲಮೇಲ ಅಂತ. ನನ್ನ ಮಗಳಿಗೂ ಅಲಮೇಲ ಅಂತಲೇ ನಾವು ಹೆಸರಿಟ್ಟಿದ್ದು. ದಿವ್ಯಶ್ರೀ ಅನ್ನೋದು ಅಫಿಷಿಯಲ್ ನೇಮು. ನಮ್ಮ ಮನೆಯಲ್ಲಿ ಅಲಮೇಲ ಅಂತ ಹೆಸರಿಡ್ತೀವಿ. ಆ ಯಮ್ಮನ ಜ್ಞಾಪಕಾರ್ಥವಾಗಿ ಅಲಮೇಲ ಅಂತ ಹೆಸರಿಡ್ತೀವಿ. ನಮ್ಮ ಮನೆಗಳಲ್ಲಿ ಹೆಣ್ಮಗು ಹುಟ್ಟಿದ್ರೆ ಅದು ಪಾಪ 14-15 ವರ್ಷದ್ದು ಮದುವೆ ಆಗಿ ನಮ್ಮ ವಂಶಕ್ಕೆ ಮದುವೆ ಆಗಿ ಬಂದಿದ್ದು ಹೆಣ್ಮಗುನ ಆ ಥರ ಮಾಡಿ ಘೋರ ನಡೆದು ನೋವಿನ ಮೂಟೆಗಳನ್ನೇ ಹೊತ್ಕೊಂಡಿದ್ದೀರಲ್ಲಪ್ಪ. ಆ ಥರ ಆಗಿದ್ರಿಂದ ಇವತ್ತಿಗೂ ನಮ್ಮಲ್ಲಿ ಅಲಮೇಲ ಅಂದರೆ ಒಂದು ಭಾವನೆ ಇದೆ. ಅದನ್ನು ಅರಮನೆಗೆ ಕರ್ಕೊಂಡು ಹೋದ್ರು ಅಂತ ಹೇಳ್ತಾರೆ ಆ ಹುಡುಗಿನ. ಅದು ಯಾರು ಕರ್ಕೊಂಡು ಹೋದ್ರು ಅದು ಗೊತ್ತಿಲ್ಲ. ಒಟ್ಟಿನಲ್ಲಿ ಅವಳು ಸತ್ತಿದ್ದಂತೂ ಉಂಟು, ಹಿಂಭಾಗದಲ್ಲಿ ಆ ಕಡೆ ಕಾವೇರಿ ಹರಿಯೋ ಜಾಗದಲ್ಲಿ ಬಿಸಾಕಿದ್ರು. ಮೈ ಪೂರ್ತಿ ನಗ್ನ ಮಾಡಿ ಬಿಸಾಕಿದ್ರು. ಡ್ಯಾಮೇಜು ಮೈ ಪೂರ್ತಿ. ಅವ್ರದ್ದು ಅದೊಂದು ವಿಶೇಷನಲ್ಲ. ಹಾಗೆ ಅದರಿಂದ ನಮ್ಮ ಮನೆಯಲ್ಲಿ ಇವತ್ತಿಗೂ ಅಲಮೇಲ ಅಂತ ಒಂದು ಆ ಹೆಣ್ಮಕ್ಳಿಗೆ ಹೆಸರಿಡ್ತೀವಿ. ಆ ಹೆಸರಿನ ಹಿಂದೆ ಆ ನೋವನ್ನು ನಾವು ಅನುಭವಿಸ್ತೀವಿ. ಅದನ್ನೇ ಹೇಳ್ತಾ ಇರೋದು. ಆ ಹೆಸರು ಹೇಳೋದು ಮಾತ್ರ ಅಲ್ಲ, ಮಕ್ಕಳಿಗೆ ಮನೆಯಲ್ಲಿ ಹುಟ್ಟಿರೋ ಹೆಣ್ಮಕ್ಳಿಗೆ ಅಲಮೇಲ ಅಂತ ಹೆಸರಿಡುವಾಗ ನಮ್ಗೆ ಅದು ನೆನಪಿಗೆ ಬರದೇ ಇರುತ್ತಾ ಹೇಳಿ? ಖಂಡಿತ. ಏನು ಮಾಡ್ತೀರಾ ಆ ಟಿಪ್ಪುನ ನೀವು? ಇವಾಗ ಜಯಂತಿ ಮಾಡ್ತೀವಿ ನಾವು, ಅವನ ಹೆಸರಲ್ಲಿ ದೊಡ್ಡ ಭೋಜನ ಕೂಟಗಳನ್ನು ಏರ್ಪಡಿಸ್ತೀವಿ, ಅದೆಲ್ಲ ಮಾಡ್ತೀವಿಪ್ಪ ನಾವು. ನೀವು ಏನು ಸತ್ರೆ ನೋಡಿ, ಹೀಗೆ ಟಿಪ್ಪು ಇಂದ ಸತ್ರೆ ಪಟ್ಟ ಸಂಸಾರಗಳಲ್ಲಿ ನಮ್ಮ ಸಂಸಾರನೂ ಒಂದು. ನಾವಿವಾಗ ಹಬ್ಬ ಇಲ್ಲ, ಮಕ್ಕಳು ಅಳುತ್ತವೆ, ಹೊಸ ಬಟ್ಟೆ ಕೇಳುತ್ತವೆ, ಎಲ್ಲರೂ ಊರು ತುಂಬ ದೀಪ ಹಚ್ಕೊಂಡಿರ್ಬೇಕಾದ್ರೆ ನಾವು ಮನೆಯಲ್ಲಿ ಹರ್ಕಲ್ ಬಟ್ಟೆ ಹಾಕ್ಕೊಂಡು ಬಾಗಿಲಿಗೆ ರಂಗೋಲಿನ ಹಾಕದೆ ಅಳ್ತಾ ಕೂತಿರ್ತೀವಿ. ಅದನ್ನು ನೆನೆಸ್ಕೊಂಡಾಗ ನೀವು ಅವನ ಮೇಲೆ ನಿಮಗೆ ಸಿಟ್ಟು ಬರುತ್ತಾ, ರೋಷ ಬರುತ್ತಾ, ಬರಲ್ವಾ? ಅಯ್ಯೋ, ಇದ್ರ ಬಗ್ಗೆ ನಾನು ಲೇಖನ ಬರೆದು ಪತ್ರಿಕೆ ಕೊಟ್ಟರೆ ಯಾವ ಪತ್ರಿಕೆನೂ ಅದನ್ನು ಪ್ರಿಂಟ್ ಮಾಡಲಿಲ್ಲ. ಅದು ಗೊತ್ತಾ ನಿಮಗೆ? ನೋಡಿ, ಸರ್ಕಾರಗಳು, ಮೀಡಿಯಾ, ಥಿಯೇಟರು, ಯಾರನ್ನಾದ್ರೂ ಕೇಳಿ, ಯಾರಿಗೂ ಆಗಿರೋವಂಥ ಸತ್ಯ ಕಹಿ ಘಟನೆಗಳನ್ನು ಜ್ಞಾಪಿಸ್ಕೊಳ್ಳೋದು ಬೇಡ. ನಾನು ಲೇಖನ ಬರೆದು ಕೊಟ್ಟಿದ್ದೀನಿ, ನೀವು ಒಂದು ಪತ್ರಿಕೆ ಅದನ್ನು ಪ್ರಿಂಟ್ ಮಾಡಲ್ಲ. ಹೌದು.
ಈಗಲ್ಲ 10 ವರ್ಷಕ್ಕೆ ಹಿಂದೆನೆ ಅಲ್ಲ ಈಗಲೂ ಮಾಡಲಿಲ್ಲ. ಈಗ ಯಾರು ಮಾಡ್ತಾ ಇದ್ದಾರೆ ಇದೆಲ್ಲ? ಯಾರು ಹೇಳ್ತಾರೆ? ಪತ್ರಿಕೆಗಳವ್ರು ಹೇಳ್ತಾರಾ? ಯಾವುದೋ ಒಂದೋ ಎರಡೋ ಪತ್ರಿಕೆ ಹೇಳ್ಬೋದು ಅಷ್ಟೇ. ಈಗ ಯೂಟ್ಯೂಬು, ಸೋಷಿಯಲ್ ಮೀಡಿಯಾ ಇದೆಲ್ಲ ಬಂದಿರೋದ್ರಿಂದ ಈ ಥರ ಕೂತ್ಕೊಂಡು ನಾವು ಮಾತಾಡ್ಬೋದು. ಯಾವ ಪತ್ರಿಕೆಯಲ್ಲಿ? ದೊಡ್ಡ ದೊಡ್ಡ ಪತ್ರಿಕೆಗಳು ಅವ್ರ ಬುಡಕ್ಕೆ ಬೆಂಕಿ ಬಿದ್ದಿದೆ. ನೇರಾಗಿ ಯುದ್ಧ ಮಾಡಿ ಹೋರಾಡಿ ನೀನು ಸೈನಿಕನ ಮಾಡು. ಊಟಕ್ಕೆ ಅಂತ ಕರೆಯೋದು, ಸನ್ಮಾನ ಮಾಡ್ತೀನಿ ಅಂತ ಕರೆದ್ಬಿಟ್ಟು ಹುಣಸೆ ಮರಕ್ಕೆ ನೇಣು ಹಾಕೋದು, ಊಟಕ್ಕೆ ಅಂತ ಕರೆದ್ಬಿಟ್ಟು ಅದರಲ್ಲಿ ವಿಷ ಇಡೋದು, ಇದು ಎಂತ ಹೇಳಿತಾನ? ಇವನು ಹುಲಿನ? ಇಲಿ ಅವನು. ಅವನು ಹುಲಿ ಆಗಿದ್ರೆ ನೇರಾಗಿ ಎದುರುಗಡೆ ಹೋರಾಡಿ ನೀವು ಈ ಥರ ಮಾಡಿದ್ರಿ ಅನ್ಬೋದಾಗಿತ್ತು. ಹೋಗಲಿ, ನಾನು ಇನ್ನೂ ಒಂದು ಆಪ್ಷನ್ ಕೊಡ್ತೀನಿ ಟಿಪ್ಪುಗೆ. ಯಾರು ಬ್ರಿಟಿಷರ ಹತ್ರ ಮಾಡಿದ್ರೋ ನೀ ಅವ್ರನ್ನ ಕರಿ, ವಿಚಾರ ಮಾಡು. ಒಂದು 5-6 ಜನ ಹೋದ್ರ ನೀನು ಅವ್ರಿಗೆ ನಿನ್ನ ರಾಜ್ಯದಲ್ಲಿ ನೀನೇನು ಶಿಕ್ಷೆ ಕೊಡ್ತೀಯೋ ಕೊಡು. ಅದಕ್ಕೋಸ್ಕರ ಇಡೀ ಜನಾಂಗನ ಬಲಿ ತೊಗೊಳಕ್ಕೆ ನಿನಗೆ ಯಾರು ಅಧಿಕಾರ ಕೊಟ್ಟರು? ಅಧಿಕಾರ ಯಾರು ಕೊಡಬೇಕಾಗಿಲ್ಲ, ನಾವು ತಗೊಳ್ತೀವಿ. ನಿಮ್ಮನ್ನು ಕೊಲ್ಲೋ ಅಧಿಕಾರ ನಮಗಿದೆ. ಅದು ಅವರ ಧರ್ಮ, ಸ್ವಲ್ಪ ಗ್ರೇಟ್ ಧರ್ಮಗ್ರಂಥ ಹೇಳುತ್ತೆ. ನಾನು ಟಿಪ್ಪು ಪರವಾಗಿ ಮಾತಾಡ್ತೀನಿ. ಆಯಿತು, ತಪ್ಪು ಮಾಡಿದ್ರ ಯಾರೋ 5-6 ಜನ ಮಾಡಿದ್ರ ತಾನೆ, ನೀನು ಅವ್ರನ್ನ ಕರೆದು ವಿಚಾರಣೆ ಮಾಡು. 5 ಜನ ಮಾಡಿದ ತಪ್ಪಿಗೆ 500 ಜನ ಯಾತಕ್ಕೆ ನೀನು ಬಲಿ ತೊಗೊಳ್ತೀಯಾ? ಅದು ನಮ್ಮ ಮತ ಹೇಳುತ್ತೆ. ಇದು ಮಹಾಪರಾಧ. ಇದು ಘೋರ ಅಲ್ವಾ? ಇಲ್ಲ, ಘೋರ ಅಲ್ವೇ ಅಲ್ಲ. What do you talk about this genocide in Karnataka? No people are talking about Kashmir. I will ask you, what about who will answer us? Nobody. Being the victim of this genocide. ಈಗ ನಾನು ಇದಕ್ಕೆ ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ. ಇವತ್ತು ಜಯಂತಿ ಮಾಡಿ ಸಂಭ್ರಮಿಸ್ತಾ ಇರೋವಂಥವ್ರು, ಸೆಲೆಬ್ರೇಟ್ ಮಾಡ್ತಿರೋರು ಯಾರು? ಹಿಂದೂಗಳ ಅಲ್ವಾ? ಕರ್ನಾಟಕದವರ ಅಲ್ವಾ? ಅವ್ರಿಗೆ ಬೇಕಾದ ಪಟ್ಟಭದ್ರ ಹಿತಾಸಕ್ತಿಗಳನ್ನು ಉಳಿಸ್ಕೊಳ್ಳೋಕ್ಕೆ ಮುಖವಾಡ ಬೇಕು, ಮಾಡ್ತಾರೆ ಅಷ್ಟೇ, ಬೇರೆ ಏನೂ ಇಲ್ಲ. ಏನು ಕೇಳೋದು ಬೇಡ. ನೀವು ಹುಟ್ಟಿರೋದೇ ಈ ಥರ ಎಲ್ಲ ಅನುಭವಿಸೋದಕ್ಕೆ ಅನ್ನೋ ಅಷ್ಟರ ಮಟ್ಟಕ್ಕೆ ಆಗೋಗಿದೆ. ಅನುಭವಿಸ್ತಾ ಇದ್ದಾರೆ ಜನ, ಅನುಭವಿಸ್ತಾ ಇದ್ದಾರೆ. ಆದರೆ ಒಂದು ನಮ್ಮ ಮನೆಗಳಲ್ಲಿ ಮಾತ್ರ ದೊಡ್ಡವರು ಹಬ್ಬ ಬಂತು ಅಂದರೆ ಟಿಪ್ಪುಗೆ ಶಾಪ ಹಾಕೋರು. ಹಬ್ಬ ಬಂತು, ದೀಪಾವಳಿ ಬಂತು ಅಂದರೆ ಅವ್ನು ನಾಶವಾಗಿ ಹೋಗ ಟಿಪ್ಪು ಅಂತ ನಮ್ಮಗಳ ಮನೆಯಲ್ಲಿ ಹಿರಿಯರು ಮಾತಾಡಿದ್ದು ಉಂಟು. ಲೀಲಾ ಅವರೇ, ನಾ ಇಲ್ಲ ಅಂತ ಹೇಳಲ್ಲ, ಮಾತಾಡಿದ್ದಾರೆ. ಆ ಥರ ಮಾತು ನಮ್ಮ ಮನೆಗಳಲ್ಲಿ ಆಡಿದ್ದಾರೆ. ಅಲ್ಲ, ವಂಶಗಳೇ ನಿರ್ವಂಶಗಳಾದಮೇಲೆ ಮಾತಾಡ್ತಾರೆ. ಪಾಪ ಏನು ಮಾಡೋದಕ್ಕಾಗತ್ತೆ? ನೋಡಿ, ನಾನು ಹೇಳೋದು, ಈ ಜನರ ಸಾಮೂಹಿಕವಾಗಿ ಇಂಥ ಕಗ್ಗೊಲೆಗಳು ನಡೀತಲ್ಲ, ಇದ್ರ ಹಿಂದೆ ಏನಿದೆ? ಅದರಲ್ಲಿ ಅವ್ರಿಗೆ ಯಾವುದಾದ್ರೂ ಒಂದು ರೀತಿಯಲ್ಲಾದರೂ ಒಂದು ನ್ಯಾಯ ಒದಗಿಸ್ಬೇಕು. ಉಳಿದವರು ಎಲ್ಲ ಊರಿಗೆ ಹೋದವರು, ಇನ್ನೊಂದು ಕಡೆ ಹೋದವರು ಮಾಡಿದವರು ಬಂದು ಮೇಲ್ಕೋಟೆನಲ್ಲಿ ಸುತ್ತಲೂ ಮುತ್ತಲು ಏನೋ ಸೆಟ್ಲ್ ಆಗಿದವರು ಇವಾಗ ಉಳ್ಕೊಂಡಿದ್ದಾರೆ ಅಷ್ಟೇ. ಅದೇ, ಅದರ ಬಗ್ಗೆ ಒಂದಿಷ್ಟು ಕೂಡ ಒಂದು ಸ್ಪಂದನೆ ಇಲ್ಲ, ಕಾಳಜಿ ಬಿಟ್ಬಿಡಿ, ಒಂದು ಸೆನ್ಸಿಟಿವಿಟಿನೇ ಇಲ್ವಲ್ರಿ. ಯಾರಾದ್ರೂ ಸತ್ರೆ ಸಾಯ್ಲಿ ಬಿಡಿ ಅನ್ನೋ ಅಷ್ಟರ ಮಟ್ಟಿಗೆ ಆಗ್ಬಿಟ್ರೆ ಇವ್ರಿಗೆಲ್ಲ ಇತಿಹಾಸ ಆಗಿದೆಲ್ಲ. ಇವಾಗಲೂ ನಾವು ಸಾಯ್ಸಕ್ಕೆ ತಯಾರು, ಈಗಲೂ ನಾವು ಕೊಲ್ಲಕ್ಕೆ ರೆಡಿ ಇದ್ದೀವಿ. ಈಗಲೂ ನಡೀತಾ ಇಲ್ವಾ? ಬೆಂಗಾಲಲ್ಲಿ ಏನಾಯಿತು? ಸನ್ಯಾಸಿಗಳನ್ನೆಲ್ಲ ರಸ್ತೆಯಲ್ಲಿ ಹೊಡೆದು ಕೊಲ್ಲಿಲ್ವಾ? ಇವಾಗ್ಲೂ ನಡೀತಾ ಇದೆ. ಈಗ ಫ್ರಾನ್ಸಲ್ಲಿ ನಡೀತಾ ಇದೆ, ಬೇರೆ ದೇಶಗಳಲ್ಲಿ ನಡೀತಾ ಇದೆ. ಎಲ್ಲೆಲ್ಲಿ ಈ ಮಹಾಜನರಿದ್ದಾರೆ, ಅದೇನೋ ಜಗದ್ವಿನಾಶಕಾರಕರು ಅಂತ ಹೇಳ್ಬೋದು ಅವರನ್ನು. ಅವರು ಮಾಡ್ತಾ ಇದ್ದಾರೆ ಆ ಕೆಲಸನ. ನೀವು ಒನ್ ಆಫ್ ದಿ ಅರ್ಲಿ ವಿಕ್ಟಿಮ್ಸ್ ಅಷ್ಟೇ. ಅಂದರೆ ನಿಮ್ಮ ವಂಶದವರು. ಅಂದರೆ ನೋಡಿ, ಇವಾಗ ಟಿಪ್ಪುವಿನ ಕಾಲ ಆಗಿ ಎಷ್ಟೋ ವರ್ಷಗಳಾಯಿತು. ಆದರೂ ಕೂಡ ನಮಗೆ ಇವತ್ತು ನಾವು ಅದು ಆಚರಣೆ ಮಾಡೋಕ್ಕಾಗ್ತಾ ಇಲ್ವಲ್ಲ ನಮಗೆ. ಏನು ಮಾಡ್ತೀರಾ? 250 ವರ್ಷ ಆಗಿದೆ. ಅದು ಅಲ್ಲದೆ ದೇವಸ್ಥಾನಗಳು ಒಡವೆ ಎಲ್ಲ ತೊಗೊಂಡು ಹೋಗಿದ್ದೆಲ್ಲ ಪಾಪ ಹಿಂದಿನವ್ರಿಗೆ ನೋವಾಗಿದೆ. ಲೀಲಾ ಅವರೇ, ತುಂಬ ನೋವಾಗಿದೆ. ಆ ರಾಜರುಗಳು ಮಾಡಿಸ್ಕೊಟ್ಟಿದ್ದು ಆಭರಣಗಳು ಅದನ್ನೆಲ್ಲ ತೊಗೊಂಡು ಹೋಗೋದು, ದೇವಸ್ಥಾನದ ಒಡವೆ ವಸ್ತ್ರ ಎಲ್ಲ ತೊಗೊಂಡು ಹೋದರೆ ದೇವ್ರಿಗೊಂದು ಉತ್ಸವ ಮಾಡಬೇಕು, ಒಂದು ಪ್ರಸಾದ ಮಾಡಬೇಕು ಅಂದರೆ ಮನಸ್ಸಿಗೆ ನೋವಾಗಲ್ವಾ ಹೇಳಿ? ನೀ ಯಾವುದೋ ಒಂದು ನಂಬಿಕೆ ನೀನು ಇಟ್ಕೊಂಡಿರ್ತೀಯ, ಆ ನಂಬಿಕೆನ ಬುಡ ಸಮೇತ ಕತ್ತರಿಸಾಕ್ಬಿಟ್ಟಾಗ ನೀನು ಏನು ಮಾಡ್ತೀಯ? ಇವ್ರು ಮಾಡಿದ ತಪ್ಪ? ಟಿಪ್ಪುವಿನ ದಮನ ಮಾಡಬೇಕು ಅಂತ ಇವರು ಮಾಡಿದಂತಹ ಒಂದು ಚಿಂತನೆ ತಪ್ಪ? ಇವನು ನಮ್ಮ ಹೆಣ್ಣುಮಕ್ಕಳನ್ನೆಲ್ಲ ಅತ್ಯಾಚಾರ ಮಾಡ್ತಾರೆ, ನಮ್ಮ ದೇವಸ್ಥಾನಗಳನ್ನೆಲ್ಲ ಲೂಟಿ ಮಾಡ್ತಾರೆ, ನಮ್ಮ ಲಾಂಛನಗಳನ್ನೆಲ್ಲ ಕೊನೆಗೆ ಏನು ಮಾಡಿದ್ರಂತೆ ಗೊತ್ತಾ? ಈ ವಿಭೂತಿ ನಾಮ ಎಲ್ಲನೂ ನೆಕ್ತಾ ಇದ್ರಲ್ಲ ಬಂದು, ಅದಕ್ಕೆ ಇವರೇನು ಮಾಡಿದ್ರಂತೆ, ವಿಷ ಬೆರೆಸಿ ಇಟ್ಕೊಳ್ಳೋಕೆ ಪ್ರಾರಂಭ ಮಾಡಿದ್ರಂತೆ ಹಣೆಯಲ್ಲಿ. ಅದನ್ನು ನೆಕ್ಕಿದ್ರೆ ಆ ಸೈನಿಕ ಸತ್ತು ಬೀಳಬೇಕು. ಅಂದರೆ ಅದು ನೋಡೋಕ್ಕೆ ಹೇಗೆ ಅಂದರೆ ದೇವರ ಚಿಹ್ನೆ ನೆಕ್ಕಿದ್ರಿಂದ ಅವನು ಸತ್ತು ಬಿದ್ದ ಅಂತ. ಆದರೆ ವಾಸ್ತವ ಏನು ಅಂದರೆ ವಿಷ ಬೆರೆಸಿ ಇವ್ರು ಇಟ್ಕೊಳ್ಳೋಕೆ ಶುರು ಮಾಡಿ ಅದೆಲ್ಲ ಮಾಡಿದಾರಂತೆ. ಮತ್ತೆ ಏನೋ ವಿಷ ನಮ್ಮ ನರಸಿಂಹ ತಾತ ಅಂತಿದ್ರು, ಅವ್ರು ನಮ್ಗೆ ಹೇಳೋರು, ಎಲ್ಲ
திருமண் காப்பெல்லாம் விஷத்தோட திருமಣ் ಕಾಪ್ வெச்சுಕೋವಮ್ಮ, ಅಯ್ಯೋ ಪಾಪ, ವಿಷತ್ತೋಡ ತಿರುಮಣ್ ಕಾಪ್ வெச்சுಕೋವಮ್ಮ ಮಾಡ್ಬೇಕಲ್ಲ ಅಂತ ಹೇಳೋರು ಅವರು. ಇನ್ನೇನು ಮಾಡೋದು, ಇವ್ರನ್ನ ಹೆಂಗೆ ತಡಿತೀರಾ? ಪಾಪ ಇವರೆಲ್ಲ ಸಾತ್ವಿಕರು, ಯಾವ ಬಂದೂಕಿಲ್ಲ, ಈಟಿ ಇಲ್ಲ, ಇನ್ನೊಂದಿಲ್ಲ, ಇಟ್ಕೊಂಡ್ರು ಯಾರ ಮೇಲೂ ಪ್ರಯೋಗ ಮಾಡೋ ಅಂಥವ್ರು ಅಲ್ಲ. ಇವರೇನೋ ಪ್ರಬಂಧ ಹೇಳ್ಕೊಂಡು ವೇದ ಹೇಳ್ಕೊಂಡು ಇರೋ ಅಗ್ರಹಾರದ ಬ್ರಾಹ್ಮಣರು ಜನರು. ಇವರು ನೀವು ಇನ್ನೇನು ಮಾಡ್ತೀರಾ? ಪಾಪ ಅವ್ರು ಹೇಳೋರು விஷத்தோட திருமண் ಇಟ್ಕೋವಮ್ಮ ಎಲ್ಲರೂ ಅಂತ ಕಾಲತ್ಲೆ ಎನ್ನೆನ್ನ ಎಲ್ಲ ಪಣಿರ್ಕಮ್ಮ. ಏನೋ ಒಂದು ಉಪಾಯ ಕಂಡಿಡ್ಕೊಂಡ್ರು ಅಷ್ಟೇ. ಅದರಿಂದ ಎಷ್ಟು ನಾಲ್ಗೆ ಅಲ್ಲ, ಲಾಂಛನ ನಾಲ್ಗೆಯಿಂದ ಬಂದು ನೆಕ್ಕೋದು ಅಂದರೆ ಅದು ಎಷ್ಟು ಹಿಂಸೆ ಅಲ್ವಾ ಮಾಡಿಸ್ಕೊಳ್ಳೋದು. ಅಯ್ಯೋ, ನೀವು ಟಿಪ್ಪು ಕಾಲದ ಹೇಳ್ತಿರೋದ ತಮಿಳ್ನಾಡಲ್ಲಿ ಆಯ್ತಲ್ಲಪ್ಪ, ರಾಮಸ್ವಾಮಿ ನಾಯಕರ ಕಾಲದಲ್ಲಿ. ಅವನನ್ನು ಇವತ್ತು ಗೌರವದಿಂದ ಪೆರಿಯಾರ್ ಅಂತ ಕರೀತಾರೆ, ತಂದೈ ಪೆರಿಯಾರ್. ಇಂಥ ಮಹಾಮೂರ್ಖರು ನಮ್ಮ ದೇಶದಲ್ಲಿ ಅವತ್ತು ಇದ್ದರು, ಇವತ್ತು ಇದ್ದಾರೆ, ಮುಂದೆನೂ ಇರ್ತಾರೆ. ಅದರಲ್ಲಿ ಯಾವ ಏನೋ ಸದ್ಯ ನಾವು ದೇವ್ರ ಹತ್ರ ಪ್ರಾರ್ಥನೆ ಮಾಡೋಣ, ಮುಂದೇನಾದರೂ ಇಲ್ಲದೇ ಇರಲಿ. ಅಯ್ಯೋ, ಸಾಧ್ಯವೇ ಇಲ್ಲ. ವಿ ಕ್ಯಾನ್ ಪ್ರೇ ದಿ ಗಾಡ್ ಅಷ್ಟೇ. ನಮ್ಮ ಮುಂದಿನ ಜನಾಂಗನಾದರೂ ಈ ನೋವನ್ನೆಲ್ಲ ಅನುಭವಿಸದೆ ಚೆನ್ನಾಗಿರ್ಲಿಪ್ಪ ಅಂತ ಹಾರೈಸೋಣ. ನಾವು ಹಾರೈಸ್ಬೋದು. ಅದಕ್ಕೆ ನಮ್ಮ ಕೈಯಲ್ಲಿ ಏನಾಗುತ್ತೆ ಅಷ್ಟು ಪ್ರಯತ್ನ ಮಾಡಬಹುದು. ಬಟ್ ಅದು ಎಷ್ಟು ಮಟ್ಟಿಗೆ ಯಶಸ್ವಿ ಆಗುತ್ತೆ ಈ ಥರ ಸರ್ಕಾರಗಳ ಒಂದು ಹಿಡಿತದಲ್ಲಿ ಅನ್ನೋದು ನಮಗೆ ಗೊತ್ತಿಲ್ಲ. ನೀವು ಹೇಳ್ದಂಗೆ ಸರ್ಕಾರ ಏನು ಮಾಡ್ತಿದೆ ಅಂತ ನೀವು ಕೇಳಿದ್ರಿ, ಏನು ಉತ್ತರ ಕೊಡೋಣ? ಏನೋ ಇಲ್ಲಿ ಈ DNA ಸರಿ ಇಲ್ಲ ಅಂತ ಒಂದೊಂದು ಸತಿ ಬಹಳ ಖೇದ ಆಗುತ್ತೆ. ನಮ್ಮ ದೇಶದಲ್ಲಿ ಇವತ್ತು ಒಂದು ದಿವಸ 2 ದಿವಸ ಸಾವಿರಾರು ವರ್ಷಗಳಿಂದ ಇದು ನಡ್ಕೊಂಡು ಬರ್ತಾ ಇದೆ. ಆದರೂ ಕೂಡ ಜನ ಇನ್ನೂ ಅನುಭವಿಸ್ತಾನೆ ಇದ್ದಾರೆ ಒಂದು ಥರದಲ್ಲಿ. ಇನ್ನೊಂದು ಬೇರೆ ಬೇರೆ ಯಾವ್ಯಾವುದೋ ದೇಶಗಳಲ್ಲಿ ಎಲ್ಲ ನಿರ್ನಾಮವಾಗೋಯಿತು ಆ ಸಂಸ್ಕೃತಿಗಳು, ಆ ಸಭ್ಯತೆಗಳು, ಆ ನಾಗರಿಕತೆಗಳು, ಅದೆಲ್ಲ. ಆದರೂ ಇಲ್ಲ ಅಷ್ಟೋ ಇಷ್ಟೋ ಉಳ್ಕೊಂಡಿದೆಯಲ್ಲ ಅಂತ ಒಂದು ಕಡೆ ಒಂದು ಸ್ವಲ್ಪ ಸಮಾಧಾನ, ಇನ್ನೊಂದು ಕಡೆ ಮಹಾ ಖೇದ, ಎರಡೂ ಇದೆ. ಸೊ ವಿ ಆರ್ ಗೋಯಿಂಗ್ ಥ್ರೂ ಮಿಕ್ಸ್ಡ್ ಫೀಲಿಂಗ್ಸ್. ಅಂದರೆ ಒಂದೇನು ಅಂದರೆ ಕೊನೆ ಪಕ್ಷ ತಂದೆ ತಾಯಿಗಳಾದವರು ಈಗ ಇರೋದನ್ನಾದರೂ ಉಳಿಸ್ಬೇಕು ಅನ್ನೋ ದೃಷ್ಟಿಯಿಂದ ಮಕ್ಕಳನ್ನ ಬೆಳೆಸಬೇಕು. ಅದು ಒಂದು ನಾನು ಎಲ್ಲ ತಂದೆ ತಾಯಿಯರನ್ನು ಕೇಳ್ಕೊಳ್ಳೋದು ಇಷ್ಟೇ, ಅದನ್ನು ಉಳಿಸೋ ಹಾಗೆ ನಿಮ್ಮ ಮಕ್ಕಳನ್ನ ಬೆಳೆಸಿ. ಹೌದು, ಖಂಡಿತ. ಅದನ್ನು ನಾಶ ಮಾಡೋ ಹಾಗೆ ಮಕ್ಕಳನ್ನ ಆ ದಿಕ್ಕಿನಲ್ಲಿ ತುಂಬ ಕೆಲಸ ಮಾಡ್ತಾ ಇದ್ದೀರಿ ರಮಾ ಅವರೇ. ನೀವು ಬಿಡಿಬಿಲ್ಲದ ಕೆಲಸಗಳು ನಿಮ್ಮದು, ಬರೆಯೋದು, ಓದೋದು, ಜೊತೆಗೆ ಉಪನ್ಯಾಸಗಳು ಮಾಡೋದು, ಗೃಹಿಣಿಯಾಗಿ ನಿಮ್ಮ ಕಾರ್ಯಕ್ರಮಗಳನ್ನು ರೂಪಿಸ್ಕೊಳ್ಳೋದು, ಇಷ್ಟೆಲ್ಲದರ ಜೊತೆಗೆ ನಾನು ಕರೆದಿದ್ದಕ್ಕೆ ತುಂಬ ಪ್ರೀತಿಯಿಂದ ಸಂತೋಷದಿಂದ ಬಂದು ಇಷ್ಟು ವಿಚಾರಗಳನ್ನು ಹೇಳಿದ್ರಿ. ಅದರಲ್ಲೂ ಈ ಟಿಪ್ಪು ಕಾಂಡ ಇದೆಯಲ್ಲ, ಇದ್ರ ಬಗ್ಗೆ ಅಥೆಂಟಿಕ್ ಆಗಿ ಆಧಿಕಾರಿಕವಾಗಿ ತಿಳಿದು ಹೇಳೋವಂಥವ್ರು ಯಾರೂ ಇಲ್ಲ. ನೀವು ಮೊದಲೇ ಹೇಳ್ದಂಗೆಲ್ಲ ಊಹಾಪೋಹಗಳು. ಇದನ್ನು ಸ್ಪಷ್ಟಪಡಿಸಿದ್ರೆ ಗೆಜೆಟಲ್ಲಿ ಇರೋದನ್ನು ಯಾರು ಹೇಳೋದಿಲ್ಲ. ನೋಡಿ, ನಾನು ಆ ಚರ್ಚೆ ಎಲ್ಲ ಬಂದಾಗ ನಾವುಗಳು ಎಲ್ಲ ಬರೆದ್ರೆ ಇದೆಲ್ಲ ಇರೋ ಹೈವದನ್ ರಾಯರು ಸುಳ್ಳು ಬರೆದ್ಬಿಟ್ಟಿದ್ದಾರಂತ. ಹಾಗೆ ಅಂತ ಇಲ್ಲಿನ ಇನ್ಯಾವನೋ ಕೆಲಸಕ್ಕೆ ಬಾರದ ಹಿಸ್ಟೋರಿಯನ್ಸು ಇವರೇ ಹಿಂದೂಗಳೇ ಮಾತಾಡ್ತಾರೆ. ಅದರಿಂದ ನಮ್ಮಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ತಿಳ್ಕೊಂಡಿರೋದೇ ಒಂದು ಮಹಾಪರಾಧ ಆಗೋಗಿದೆ, ತಿಳಿದು ಹೇಳೋದೇ ತಪ್ಪು ಅಂತ. ಅವರು ಹೇಳೋದಿದೆಯಲ್ಲ, ಅವರ ಕಾಲ್ಪನಿಕವಾದಂಥದ್ದು, ಅವರ ಟಿಪ್ಪು ಪ್ರೀತಿಯಿಂದ ಅವ್ರು ಏನು ಹೇಳ್ತಾರೆ ಅದು ಸತ್ಯ, ಅದು ಸತ್ಯ, ಸರಿ ಅಷ್ಟೇ ಅಲ್ಲ, ಅದು ಸತ್ಯ. ನಾವು ಇರೋದನ್ನು ಹೇಳೋರು ಇವರು ಸುಳ್ಳುಗಾರರು, ಇವರು ವಂಚಕರು, ಅದರಲ್ಲೂ ಬ್ರಾಹ್ಮಣರಲ್ವ ಇವರು, ಹಾಳಾಗಿ ಹೋಗಲಿ ಅಂಥ ಮನಸ್ಥಿತಿ ಇರೋರು. ನಾವು ಜೀವಂತ ಸಾಕ್ಷಿಗಳಿದ್ದೀವಿಪ್ಪ. ನಾವು ನಮ್ಮನೆಲ್ಲ ಹಬ್ಬ ಮಾಡ್ತಾ ಇಲ್ಲ, ಈ ಕಾರಣಕ್ಕೋಸ್ಕರ ಹಬ್ಬ ಮಾಡ್ತಾ ಇಲ್ಲ ಅನ್ನೋಕ್ಕೆ ಜೀವಂತ ಸಾಕ್ಷಿಗಳು ನಾವಿರುವಾಗ ನಿಮಗೆ ಇನ್ಯಾವ ಬೇರೆ ಸಾಕ್ಷಿ ಬೇಕು? ಅಯ್ಯೋ, ಅದನ್ನೇ ಹೇಳಿದ್ದು, ಸತ್ತವರು ಬ್ರಾಹ್ಮಣರಲ್ವಾ, ಹೋಗ್ಲಿ ಪರವಾಗಿಲ್ಲ ಅನ್ನೋ ಅಂಥ ಮನಸ್ಥಿತಿ ಇವರು ಇದ್ದಾರೆ. ಯಾಕೆಂದ್ರೆ ಬ್ರಹ್ಮದ್ವೇಷ ತುಂಬಾ ಇದೆ ಸಮಾಜದಲ್ಲಿ. ಕೇವಲ ಬ್ರಾಹ್ಮಣರು ಮಾತ್ರ ಅಲ್ಲ, ಬೇರೆಯವರು ಜನಸೈಡಲ್ಲಿ ಬೇರೆಯವರು ಸತ್ರು ಅದನ್ನು ಹೇಳ್ತಾರಲ್ಲ, ಅದನ್ನು ಒಪ್ಕೊಳ್ಳುತ್ತಾ ಇಲ್ವಲ್ಲ. ಯಾಕೆ ಕ್ರಿಶ್ಚಿಯನ್ಸನ್ನು ಎಷ್ಟು ಮಂಗಳೂರು ಕಡೆಯಿಂದ ಕೊಡವರನ್ನ ಎಷ್ಟು ಜನ ಸಾಯಿಸ್ತಾ, ಇದರಲ್ಲಿ ಕೇರಳದಲ್ಲಿ ಎಷ್ಟು ಜನ ಸಾಯಿಸ್ತು ಅಲ್ಲ. ನಾನು ಪರ್ಟಿಕ್ಯುಲರ್ ಆಗಿ ಈ ಸಂದರ್ಭಕ್ಕೆ ಹೇಳ್ತಾ ಇದ್ರ ಜೊತೆಗೆ ಇನ್ನೊಂದು ವಿಷಯ ಹೇಳ್ತೀನಿ. ಇಷ್ಟೆಲ್ಲ ಆಯ್ತಲ್ಲ, ಮೈಸೂರಿನ ಸುತ್ತಮುತ್ತಲು ಪ್ರದೇಶಗಳಲ್ಲಿ, ಬೆಂಗಳೂರಿನ ಸುತ್ತಮುತ್ತಲು ಪ್ರದೇಶಗಳಲ್ಲಿ ಇಷ್ಟೆಲ್ಲ ಜನೋಸೈಡ್ ಅಲ್ಲ, ಇವತ್ತಿಗೂ ಕೂಡ ದೇವಸ್ಥಾನದಲ್ಲಿ ದೀವಿಟ್ಗೆ ಸಲಾಂ ನಡೆಯುತ್ತೆ. ಅದಕ್ಕೆ ನೀವು ಏನು ಹೇಳ್ತೀರಾ? ಮೇಲ್ಕೋಟೆ ದೇವಸ್ಥಾನದಲ್ಲಿ ಆ ದೀವಿಟ್ಗೆ ದೇವಸ್ಥಾನದ ಸಾಯಂಕಾಲ ಬಾಗಿಲು ತೆಗಿಬೇಕಾದ್ರೆ 2 ಪಕ್ಕದಲ್ಲಿ ದೀವಿಟ್ಗೆ ಇಟ್ಕೊಂಡು ಹೀಗೆ ಮಾಡ್ತಾರೆ. ಅದಕ್ಕೆ ದೀವಿಟ್ಗೆ ಸಲಾಂ ಅಂತಲೇ. ಈಗ ಮೇಲ್ಕೋಟೆ ಇನ್ನೊಂದೇನು ಅಂದರೆ, ನಮ್ಮ ಎಂಡೋಮೆಂಟ್ ಡಿಪಾರ್ಟ್ಮೆಂಟಲ್ಲಾಗಲಿ ಮುಜರಾಯಿ ಡಿಪಾರ್ಟ್ಮೆಂಟಲ್ಲಾಗಲಿ ಆ ದೀವಿಟ್ಗೆ ಸಲಾಮಿಗೆ ತಸ್ದೀಕ್ ಕೊಡ್ತಾರೆ. ಅದಕ್ಕೆ ಬೇಕಾದ ಎಣ್ಣೆ, ಬಟ್ಟೆ, ಅದು ಆ ದೀವಿಟ್ಗೆ ಸಲಾಂ ಮಾಡೋ ಊಳಿಗೆದವನಿಗೆ ಸಂಬಳ ಎಲ್ಲ ಕೊಡ್ತಾರಲ್ಲ, ಅದರಲ್ಲಿ ಕೊಡುವಾಗ್ಲೂ ಇವತ್ತಿಗೂ ಕೂಡ ಗೌರ್ಮೆಂಟ್ ಪತ್ರದಲ್ಲಿ ಏನಿದೆ ಗೊತ್ತಾ? ದೀವಿಟಿಗೆ ಸಲಾಮ್ಗಾಗಿ ಕೊಡಲ್ಪಡುವ ತಸ್ದೀಕು ಅಂತ ಬರೀತಾರೆ. ಈ ಸಲಾಂ ಅನ್ನೋ ಪದ್ಯ ನಿಮಗೆ ದೇವಸ್ಥಾನದಲ್ಲಿ ಎಲ್ಲಿಂದ ಬಂತು? ಸಲಾಂ ಯಾರ ಪದ?
ನಮ್ಮ ವೇದದಲ್ಲಿ ಇದೆಯಾ ಸಲಾಮ್ ಅಂತ? ನಮ್ಮ ದಿವ್ಯ ಪ್ರಬಂಧಗಳಲ್ಲಿ ಇದೆಯಾ? ನಮ್ಮ ಪುರಾಣ ಸಂಸ್ಕೃತದಲ್ಲಿ ಸಲಾಮ್ ಅನ್ನೋ ಪದ ಇದೆಯಾ? ಇವತ್ತಿಗೂ ಕೂಡ ದೇವಸ್ಥಾನದ ಭಾಗ ತೆಗೆದ ತಕ್ಷಣ ಇಬ್ಬರು ದಿವಿಟ್ಗೆನವ್ರು ಬರ್ತಾರೆ. ಆ ಕಡೆ ಒಬ್ಬರು ಈ ಕಡೆ ಒಬ್ಬರು ನಿಂತ್ಕೊಂಡ್ಬಿಟ್ಟು ಹೀಗೆ ಕುರ್ನಿ ಸಾತ್ ಇದೆಯಲ್ಲ, ಬೇಲೂರು ದೇವಸ್ಥಾನದಲ್ಲಿ ನಡೀತಾ ಇದ್ದಿದ್ದನ್ನು ತಪ್ಪಿಸಿದ್ರು ಡಾಕ್ಟರ್ ರಮೇಶ್. ಇವಾಗ ಮೇಲ್ಕೋಟೆಯಲ್ಲಿ ಇವತ್ತಿಗೂ ನಡೀತಿದೆ. ಇವತ್ತಿಗೂ ಎಂಡೋಮೆಂಟನ್ ರೆಕಾರ್ಡ್ನಲ್ಲಿ ದಿವಿಟ್ಗೆ ಸಲಾಮ್ ಅಂತ ಇದೆ. ಎಲ್ಲ ಸೇರಿ ನಿಲ್ಸೋಕ್ಕಾಗಲ್ವಾ? ನಾನು ಹೇಳೋದೇನು ಗೊತ್ತಾ, ನೀನು ದೇವ್ರಿಗೆ ದಿವಿಟ್ಗೆ ತೋರಿಸೋದು ನಮ್ಮಲ್ಲೂ ಉಂಟು, ಇದೆ. ಪ್ರದೀಪಮಿವ ಕಾರುಣಿಕೋ ದದಾತಿ ಅಂತ ಪ್ರದೀಪ ಉಂಟು ನಮ್ಮಲ್ಲೂ. ಆದರೆ ಅದನ್ನು ಈ ಕುರ್ನಿ ಸಾತ್ ರೂಪದಲ್ಲಿ ಮಾಡೋದು, ಆಮೇಲೆ ರೆಕಾರ್ಡಲ್ಲಿ ಅದನ್ನು ದಿವಿಟ್ಗೆ ಸಲಾಮ್ ಅಂತ ಯಾಕೆ ಹೆಸರಿಸ್ತೀರಾ? ಮೊದಲಿಂದ ಬಂದಿದೆಪ್ಪ. ಪ್ರದೀಪಾರತಿ ಅಂತ ಕೊಡಿ. ಪ್ರದೀಪ ಅಂದರೆ ದಿವಿಟ್ಗೆ, ಪ್ರದೀಪಾರತಿ ಅಂತ ಹೆಸರು ಕೊಡಿ. ಪ್ರದೀಪಾರತಿಗಾಗಿ ತಸ್ತೀಕು ಅನ್ನೋ ಪದ ಯಾಕೆ ಉಪಯೋಗಿಸ್ತೀರಾ? ಪ್ರದೀಪಾರತಿಗಾಗಿ ಕೊಡಲ್ಪಡುವ ಸಂಭಾವನೆ ಅಂತ ಬರೀರಿ. ಇದ್ರ ಬಗ್ಗೆ ಎಲ್ಲ ಯಾರು ಯೋಚನೆ ಮಾಡ್ಬೇಕು? ನೀವು ಗೌರ್ಮೆಂಟ್ ಪತ್ರಗಳು ತೆಗೆದು ನೋಡಿದ್ರೆ ನೀವು ಗೌರ್ಮೆಂಟ್ ಟಿಪ್ಪು ಪದಗಳೇ ಇದೆ ಇವತ್ತಿಗೂ. ನೀವು ಗೌರ್ಮೆಂಟ್ ಅಂದರೆ ಯಾರು ಅನ್ಕೊಂಡಿದ್ದೀರಾ? ಈಗ ನಮ್ಮನ್ನು ಆಳ್ತಾ ಇರೋರು ಯಾರಿದಾರೋ ಅವರು ಅಲ್ಲ, ಆವತ್ತಿಂದಾನೂ ಅವರೇ ಅಲ್ವಾ? ಆ ಪದಗಳನ್ನು ಬದಲಾಯಿಸೋಕೆ ಕೂಡ ಇಲ್ಲ, ಪ್ರಯತ್ನನೇ ಪಟ್ಟಿಲ್ಲ. ಇವತ್ತಿಗೂ ತಸ್ತೀಕು ಅಂತ ಇದೆ, ಆಯಿತಾ? ದಿವಿಟ್ಗೆ ಸಲಾಮ್ ಅಂತ ಇದೆ. ಅದಾದ ಆ ಉರ್ದು ಪದಗಳೇ ಇದೆ. ಮುಜರಾಯಿ ಇಲಾಖೆ ಅಂತಿರಲ್ಲ, ಮುಜರಾಯಿ ಶಬ್ದ ಎಲ್ಲಿದು? ಅಲ್ಲಿದು. ಮುಜರಾಯಿ ಶಬ್ದ ಯಾರ್ದು? ಅವನದು. ಆ ಪದ ನಮಗೆ ಯಾಕೆ ಬೇಕು? ನಮ್ಮ ದೇವಸ್ಥಾನಗಳನ್ನು ನಮ್ಮದನ್ನು ನೋಡ್ಕೊಳ್ಳೋರಿಗೆ ನಮ್ಮಲ್ಲಿ ಪದಗಳಿಲ್ವಾ? ಮುಜರಾಯಿ ಇಲಾಖೆ ಅಂತ ಯಾತಕ್ಕೆ ಕರಿಬೇಕು ನೀವು? ಆ ಆಡಳಿತ ಭಾಷೆಯಲ್ಲೇನೆ ಎಷ್ಟು ಅದರ ಛಾಪು ಒತ್ತಿದೆ, ಮೂಡಿದೆ ಅಂದರೆ ಜನ ತಿಳಿದವರು ಸ್ವಲ್ಪ ಹೋರಾಟ ಮಾಡಬೇಕು, ಅದಕ್ಕೂ ಮಾಡಬೇಕು. ನಿತ್ಯ ನೀರು ಕುಡಿಯೋದಕ್ಕೆ, ಅನ್ನ ತಿನ್ನೋದಕ್ಕೆ, ಗಾಳಿ ಕುಡಿಯೋದಕ್ಕೆ, ಎಲ್ಲದಕ್ಕೂ ಹೋರಾಟ ಮಾಡಬೇಕು ನಾವು. ಇವಾಗ ಮಗು ತನ್ನ ತಾಯಿ ತೊಡೆ ಮೇಲೆ ಮಲ್ಕೊಳ್ಬೇಕಾದ್ರೆ ಕೋರ್ಟ್ಗೆ ಹೋಗಬೇಕು. ಆ ಪರಿಸ್ಥಿತಿ ಬಂದಿದೆ ಈಗ. ಏನು ಮಾಡ್ತೀರಾ? ಅದು ಬಂದಿದೆ. ಈ ಪದಗಳ ಬಗ್ಗೆ ಎಲ್ಲ ನನಗೆ ತುಂಬ ಕೋಪ ಇದೆ ಲೀಲಾ ಅವರೇ. ಇದನ್ನೆಲ್ಲ ಬದಲಾಯಿಸಬೇಕು ನಮ್ಮ ಎಂಡೋಮೆಂಟ್ ಡಿಪಾರ್ಟ್ಮೆಂಟ್ ಅವರು. ದಿವಿಟ್ಗೆ ಸಲಾಮ್ ಇವತ್ತು ಮೇಲ್ಕೋಟೆಯಲ್ಲಿ ನಡೆಯುತ್ತೆ. ಹೋಗಲಿ, ದೇವ್ರ ಮುಂದೆ ಕುರ್ನಿ ಸಾತ್ ಮಾಡಿದ್ರೆ ಏನೂ ತಪ್ಪಿಲ್ಲ, ಮಾಡೋಣ. ಆದರೆ ಅದಕ್ಕೆ ಆ ಪದಗಳೆಲ್ಲ ಯಾಕೆ ಇಡ್ತೀರಾ ನೀವು? ಹಿಂದೂಗಳಲ್ಲಿ ನಾವು ತುಂಬ ಧಾರ್ಮಿಕ ಭಾವ ಇಡೋರು, ಅಧ್ಯಾತ್ಮ ಸಿದ್ಧಿಯನ್ನು ಪಡ್ಕೊಂಡವರು. ಆದರೆ ಪ್ರಾಕ್ಟಿಕಲ್ ಸೆನ್ಸು ಭಾಳ ಕಮ್ಮಿ. ಅದನ್ನು ಒಪ್ಕೊಳ್ಳೋಣ. ಅನುಷ್ಠಾನದಲ್ಲಿ ಇಲ್ಲವೇ ಅಲ್ಲಲ್ಲ, ಇದಿಲ್ಲ. ಇದೆಲ್ಲ ಯಾಕೆ ಬೇಕು ಅಂತ ಪ್ರಶ್ನೆ ಕೇಳೋರೇ ಇಲ್ಲ. ಏನೋ ತಲೆ ಅಂತ ಗತಾನುಗತಿಕೋ ಲೋಕ ಅಂತ ನಡ್ಕೊಂಡು ಹೋಗ್ತಾ ಇದೆ. ಹೋಗಲಿ, ಯಾಕೆ ನಿಮ್ಮಲ್ಲಿ ಅಲ್ಲಿ ಅಧ್ಯಯನ ಮಾಡಿರೋರಿಲ್ವಾ? ಇತಿಹಾಸ ಗೊತ್ತಿರೋರಿಲ್ವಾ? ಟಿಪ್ಪು ಏನು ಮಾಡ್ದ ಅಂತ ತಿಳಿದವ್ರಿಲ್ವಾ? ಯಾತಕ್ಕೆ ಯಾರೂ ಮುಂದೆ ಬಂದು ಮಾಡ್ತಾ ಇಲ್ಲ? ಎದುರ್ಸೋಕ್ಕಾಗಲ್ಲ, ಮಟ್ಟ ಹಾಕ್ಬಿಡ್ತಾರೆ. ಅದು ಒಂದು ಕಾರಣ. ಭಯ. ಬದುಕಕ್ಕೆ ಬಿಡಲ್ವಲ್ಲ ನಿಮಗೆ. ಟಿಪ್ಪು ಕಾಲದಲ್ಲೇ ಅವ್ರಿಗೆ ಬದುಕಕ್ಕಾಗಲಿಲ್ಲ. ಇನ್ನು ಇವಾಗ ನಾವೇನು ಮಾಡೋ ಹಾಗಿದ್ದೀವಿ? ಅದು ಸರಿ, ಅದು ಒಂದು ಕಾರಣ. ದಿನ ಉದ್ಯೋಗಕ್ಕೆ ಹೋಗಿ ತಿಂಗ್ಳಿಗೆ 1ನೇ ತಾರೀಕು ಸಂಬಳ ತೊಗೊಂಡು ಮನೆಗೆ ಬರೋ ಒಬ್ಬ ವ್ಯಕ್ತಿ ಏನು ಮಾಡ್ತಾನೆ? ಅವನು ಅದು ಇವನು ಹೊಟ್ಟೆಪಾಡು ನೋಡ್ತಾನ, ಸಂಸಾರ ನೋಡ್ತಾನ, ಇಲ್ಲ ಇವ್ರ ಜೊತೆ ಹೋರಾಡ್ತಾನ? ಈ ಒಂದು ಎಂಡೋಮೆಂಟು ಮತ್ತು ಮುಜರಾಯಿ ಇತ್ಯಾದಿ ಡಿಪಾರ್ಟ್ಮೆಂಟ್ಗಳಿಗೂ ನಂದೊಂದು ಇದೆಪ್ಪ, ಒಂದು ಮನವಿ ಇದೆ. ಏನಂದರೆ ದಯವಿಟ್ಟು ಈ ಪದಗಳನ್ನೆಲ್ಲ ಬದಲಾಯಿಸಿ. ಅವ್ರು ಬದಲಾಯಿಸೋಲ್ಲ, ಅದಕ್ಕೆ ಒಂದು ದೊಡ್ಡ ಹೋರಾಟ ನಡೀಬೇಕು ಅಷ್ಟೆ. ಖಂಡಿತ ಬದಲಾಯಿಸೋದಿಲ್ಲ. ಇದುವರೆಗೂ ಏನೂ ಮಾಡಿಲ್ಲ, ಯಾರೂ ಮಾಡಿಲ್ಲ. ಈ ಸ್ಟೇಟ್ ಗೌರ್ಮೆಂಟ್ಗಳಾಗಲಿ ಸೆಂಟ್ರಲ್ ಗೌರ್ಮೆಂಟ್ ಆಗಲಿ ಏನೂ ಮಾಡಿಲ್ಲ. ಆಯಿತು ರಮಾ, ತುಂಬ ವಿಚಾರಗಳನ್ನು ನಮಗೆ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದೀರಾ. ಎಷ್ಟೋ ಜನಕ್ಕೆ ಏನೇನೋ ಸಂದೇಹಗಳಿತ್ತು. ನಿಮ್ಮ ಮಾತು ಕೇಳಿದ ಮೇಲೆ ಈ ವಿಚಾರಗಳಲ್ಲಿ ಇನ್ನೂ ಅವ್ರಿಗೆ ಆ ಸಂದೇಹಗಳು ಉಳಿಯೋದಿಲ್ಲ. ಯಾಕೆಂತ ಹೇಳಿದ್ರೆ ನೀವು ಸಾಧಾರಣವಾಗಿ ಆ ಅನುಭವದಲ್ಲಿ ಇದ್ದಂಥವರ ಮಾತನ್ನು ಹೇಳಿರೋದ್ರಿಂದ ಅದು ತುಂಬ ಕ್ಲಿಯರ್ ಆಗಿದೆ ಎಲ್ಲರಿಗೂ ಆ ಸಂದೇಹಗಳು. ತುಂಬ ಧನ್ಯವಾದಗಳು ನಿಮಗೆ. ಇಷ್ಟು ದೂರ ಬಂದು ನೀವು ಇಷ್ಟು ಹೊತ್ತು ಸುಮಾರು ಗಂಟೆ ಕಾಲ ನಮ್ಮ ಹತ್ರ ಮಾತಾಡಿ ಎಷ್ಟೋ ವಿಚಾರಗಳಿಗೆ ಒಂದು ಸ್ಪಷ್ಟತೆಯ ನಿಲುವನ್ನು ತಂದುಕೊಟ್ಟಿದ್ದಾರೆ. ಧನ್ಯವಾದಗಳು. ಇಂಥ ಒಂದು ಅವಕಾಶ ಬಹಳ ಜನರನ್ನು ಈ ಮೂಲಕ, ನಿಮ್ಮ ಲೀಲಾಜಾಲದ ಮೂಲಕ ಒಂದು ಭೇಟಿ ಮಾಡುವಂಥ ಅವಕಾಶ ನನಗೆ ನೀವು ಕೊಟ್ಟಿದ್ದೀರಾ. ನಿಮಗೆ ಧನ್ಯವಾದಗಳು. ನಿಮ್ಮ ಲೀಲಾಜಾಲ ಸತತವಾಗಿ ನಡೀಲಿ ಅಂತ ನಾನು ಆಶಿಸ್ತೀನಿ. ಇದೇ ರೀತಿ ಬಹಳಷ್ಟು ಉತ್ತಮವಾದ ವ್ಯಕ್ತಿಗಳನ್ನ ನೀವು ಇನ್ನೂ ಪರಿಚಯ ಮಾಡಿಕೊಟ್ಟು ಇದರಿಂದ ಒಂದು ಸಾಮಾಜಿಕ ಆಂದೋಲನ ನಿಮ್ಮ ಜಾಲದಿಂದ ನಡೀಲಿ ಅಂತ ನಾನು ಆಶಿಸ್ತೀನಿ. ಧನ್ಯವಾದಗಳು. ಖಂಡಿತ ನಡೆಯುತ್ತೆ ಅಂತ ಅನಿಸುತ್ತೆ. ಧನ್ಯವಾದಗಳಪ್ಪ, ಸಂತೋಷ.